ಏನ್ ಮಾಡ್ತಿದ್ದಾರೆ? ನೋಡ್ತಾ ಇಲ್ಲ ನಾನು. ನೋಡ್ತಾ ಇದ್ದೀರಾ? ನೋಡ್ತಾ ಇಲ್ಲ. ವೆರಿ ಗುಡ್. ನೋಡಿ, ಅದು ನೀವೇನ ನೋಡಿ. ಅದು ನೀವೇ ಆಗಿದ್ದೀರಿ. ಸ್ವಲ್ಪ ದೀರ್ಘವಾಗಿ ಅವರನ್ನು ದಿಟ್ಟಿಸಿ ಗಮನಿಸಿ ನೋಡಿ, ಗೊತ್ತಾಗ್ತದೆ. ಅವ್ರು ಹೋಗ್ತಾ ಇದ್ದಾರೆ. ಹೋಗ್ತಾ ಇದ್ದಾರಾ? ಓಕೆ, ವೆರಿ ಗುಡ್. ಎಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಪುನಃ ಹೋಗ್ತಾ ಹ್ಮ್. ಹತ್ತರಲ್ಲಿ ಹೋಗ್ತಾ ಇದ್ದಾರೆ. ಕತ್ತಲೆ. ಹೇಳಿಲ್ಲ. ಓಕೆ. ಹ್ಮ್. ಸ್ವಲ್ಪ ನೋಡಿ, ದೀರ್ಘವಾಗಿ ಗಮನಿಸಿ ಅವರನ್ನೇ, ಗೊತ್ತಾಗ್ತದೆ. ಯಾರವರು, ಎಲ್ಲಿಗೆ ಹೋಗ್ತಾ ಇದ್ದಾರೆ, ಯಾಕೆ ಕತ್ಲೆ ಇದೆ ನೋಡಿ. ಭೂಮಿ ಮೇಲೇನೆ ಅದು. ಇಲ್ಲ ಸರ್. ಹ್ಮ್. ನಿಮ್ಮ ವಾಯ್ಸೇ ಸರಿ ಕೇಳಿಸ್ತಾ ಇಲ್ಲ. ಅದಕ್ಕೆ ಹೇಳಿದೆ ನಾನು, ಸರಿಯಾಗಿ ಇಟ್ಕೊಳ್ರಿ ಅಂತ. ಎಲ್ಲಿಗೆ ಹೋಗ್ತಾ ಇದ್ದಾರೆ ನೋಡಿ. ಕೈ ಹ್ಮ್. ಅಷ್ಟೇ. ಹ್ಮ್. ಕೈ ಅಷ್ಟೇ ತೋರಿಸ್ತಾ. ಕೈ ಎಷ್ಟೇ ಕಾಣಿಸ್ತಾ ಇದೆಯಾ? ಓಕೆ. ಕತ್ಲೊಳಗಡೆನೆ ಓಕೆ. ಇನ್ನೂ ಸ್ವಲ್ಪ ಆಳವಾದ ಧ್ಯಾನ ಸ್ಥಿತಿಗೆ ಹೋಗಿ. ಆಯ್ತಾ? ಆಗ ಸಂಪೂರ್ಣವಾಗಿ ನೀವು ನಿಮ್ಮ ಹಿಂದಿನ ಜನ್ಮದಲ್ಲಿರ್ತೀರಿ. ಡೀ ಡೀ ಗುಹೆ ತರ ಇದೆ. ಹ್ಮ್. ಗುಹೆ ತರ ಇದೆ. ನಿಮ್ಮ ವಾಯ್ಸೇ ನನಗೆ ಸರಿ ಕೇಳಿಸ್ತಿಲ್ಲಪ್ಪ, ರಾಮ. ಇವಾಗ ಹೇಳಿ. ಕತ್ಲೊಳಗಿದೆ ಸರ್, ಕತ್ಲು ಇದೆ. ಅತ್ಲ ಇದೆಯಾ? ಕೈ ಮಾತ್ರ ಬೆಳಕಲ್ಲಿ ಕಾಣಿಸ್ತಾ ಇದೆ. ಓಕೆ. ಅವರನ್ನೇ ದೀರ್ಘವಾಗಿ ದಿಟ್ಟಿಸಿ ನೋಡ್ತಾ ಇರಿ. ನನ್ನನ್ನು ನೆನೆಸ್ಕೊಳ್ಳಿ, ಆಯ್ತಾ? ನನ್ನ ಎನರ್ಜಿ ಜೊತೆಗೆ ಕನೆಕ್ಟ್ ಆಗಿ, ನನ್ನ ಎನರ್ಜಿ ಜೊತೆಗೆ ನೀವು ಕನೆಕ್ಟ್ ಆಗ್ತಾ ಇದ್ದೀರಿ. ನಿಮಗೆ ಸಂಪೂರ್ಣ ಶಕ್ತಿ ಬರ್ತಾ ಇದೆ. ಸಂಪೂರ್ಣವಾಗಿ ನಿಮಗೆ ಎಲ್ಲ ಗೊತ್ತಾಗ್ತಾ ಇದೆ. ನನ್ನನ್ನು ಸ್ಮರಣೆ ಮಾಡಿಕೊಂಡು ನೀವು ಅದನ್ನು ದಿಟ್ಟಿಸಿ ನೋಡಿ. ಗೊತ್ತಾಗ್ತದೆ ನೋಡಿ. ಈಗ ಗೊತ್ತಾಗ್ತಾ ಇದೆ ನೋಡಿ. ಬಾಯ್ಸ್ ಸರ್. ವೆರಿ ಗುಡ್. ಈಗ ಅವ್ರ ಮನೆಗೆ ಹೋಗಿ. ಅವ್ರ ಮನೆಗೆ ಹೋಗಿ. ಕಾಡಿಗೆ ಕಾಡಲ್ಲ, ಇರ್ಲಿ, ಕಾಡಲ್ಲೇ ಅವ್ರ ಮನೆಗೆ ಹೋಗಿ. ಆ ಜನ್ಮದಲ್ಲಿ ಅವ್ರ ಮನೆಗೆ ಹೋಗಿ. ಕಟ್ಟಿಗೆ ಇದೆ ಸರ್. ಹ್ಮ್. ಕಟ್ಟಿಗೆಯಿಂದ ಮನೆ ಇದೆ. ಕಟ್ಟಿಗೆ ಮನೆ ಇದೆಯಾ? ಕಟ್ಟಿಗೆ ಮನೆನಾ? ಹಾ ಸರ್. ವೆರಿ ಗುಡ್. ಅವನು. ಗುಹೆ ಸರ್. ಹಾ. ಏನಿದೆ? ಗುಹೆ ಇದೆ ಸರ್. ಗುಹೆನಾ? ಓಕೆ, ವೆರಿ ಗುಡ್. ಅವನು ಅಲ್ಲೇ ಇರೋದೇನಾ? ಹಾ ಸರ್. ಮತ್ತೆ ಯಾರ್ಯಾರಿದ್ದಾರೆ ನೋಡಿ ಆ ಗುಹೆ ಒಳಗಡೆ? ಅವನೊಬ್ಬನೇ ಇರ್ತಾನೋ, ಅಥವಾ ಅಲ್ಲಿ ಏನ್ ಮಾಡ್ತಾನೆ ಅವನು? ಅವನು ಏನು ಕೆಲಸ ಏನ್ ಮಾಡ್ತಾನೆ? ಹೊಟ್ಟೆಪಾಡಿಗೆ ಏನ್ ಮಾಡ್ತಾನೆ? ಬೆಂಕಿ ಹಚ್ತಾ ಇದೆ. ಓಕೆ, ಬೆಂಕಿ ಹಚ್ತಾ ಇದ್ದಾನಾ? ಬೆಂಕಿ ಹಚ್ಚಿದ್ಮೇಲೆ ಏನ್ ಮಾಡ್ತಾನೆ ನೋಡಿ. ಏನೋ ವಿಚಿತ್ರ ಕಾಣಿಸ್ತಾ ಇದೆ ಸರ್. ವಿಚಿತ್ರವಾಗಿದ್ದಾನಾ? ಹೇಗೆ ನೋಡ್ಲಿಕ್ಕೆ ಕಾಡು ಮನುಷ್ಯ ತರ ಕಾಣಿಸ್ತಾ ಇದ್ದಾನಾ? ಹಾ ಸರ್. ವೆರಿ ಗುಡ್. ಹ್ಮ್. ಏನು ಮಾಂಸ ಬೇಯಿಸ್ತಾ ಇದ್ದಾನಾ? ಏನ್ ಬೇಯಿಸ್ತಾ ಇದ್ದಾನೆ ಬೆಂಕಿಯಲ್ಲಿ?
ಕೈ ತುಂಬ ಕೂದಲಿದೆ ಸರ್. ಓಕೆ, ಕೈ ತುಂಬ ಕೂದಲಿದೆ. ಓಕೆ. ಹ್ಮ್. ಮತ್ತೆ ಯಾರಿದಾರ ಅವನ ಜೊತೆಗೆ? ಅವನ ಒಬ್ಬನೇ ಇದ್ದಾನ? ಜೊತೆಗೆ ಇರ್ತಾರ ನೋಡಿ. ಯಾವುದೋ ಒಂದು ಪ್ರಾಣಿ ಇದೆ. ಪ್ರಾಣಿ ಇದೆಯಾ? ಹ್ಮ್. ಏನ್ ಪ್ರಾಣಿ ಅದು? ಹೆದರಿಕೆ ಆಗ್ತಾ ಇದೆ ಸರ್. ಹ್ಮ್. ಹೆದರಿಕೆ ಆಗ್ತಾ ಇದೆ. ಏನು ಹೆದರ್ಕೊಳ್ಬೇಡಿ, ನಾನು ಇದೀನಲ್ವಾ, ಜೊತೆಗೆ ನಾನು ಇದೀನಿ. ಆರಾಮ್ಸೆ ನೋಡಿ. ಏನೂ ಆಗಲ್ಲ ನಿಮ್ಗೆ, ಆಯ್ತಾ? ನಾನು ಇದೀನಲ್ವಾ. ಸೊ ನೋಡಿ ಅಷ್ಟೇ. ನೋಡಿ, ದೀರ್ಘವಾಗಿ ಗಮನಿಸಿ. ನಾನು ಇದೀನಿ ಜೊತೆಗೆ. ಹೆದರ್ಕೊಳ್ಳೋದೇನಿಲ್ಲ. ನೋಡಿ, ಆ ಹೆದರಿಕೆ ಆಗ್ತಾ ಇದೆ. ಪ್ರಾಣಿ ಏನ್ ಮಾಡ್ತಾ ಇದೆ? ನೋಡ್ತಾ ಇದೆ ಸರ್. ನೋಡ್ತಾ ಇದೆಯಾ? ಅವನು ತಿರುಗ್ತಾ ಇಲ್ಲ, ನಾನು ಮಾತ್ರ ನೋಡ್ತಾ ಇದ್ದೆ. ಹೌದಾ? ಹ್ಮ್. ಓಕೆ. ಮತ್ತೆ ಏನ್ ಮಾಡಿದ ಅವನು? ಏನೇನ್ ಮಾಡ್ತಾನೆ? ಒಂದು ದಿನನಿತ್ಯದ ಜೀವನ ಶೈಲಿ ಹೇಗಿರ್ತದೆ ನೋಡಿ. ಸ್ವಲ್ಪ ಮುಂದಕ್ಕೆ ಹೋಗಿ ನೋಡಿ. ಸರ್ ಅವನು ಬರೀ ಕತ್ಲೊಳಗೆ ಹೋಗ್ತಾ ಇದ್ದಾನೆ ಸರ್. ಗುಹೆ ಅಂದ್ರೆ ಮತ್ತೆ ಒಳಗಡೆ, ಗುಹೆ ಒಳಗೆ ಬರೀ ಕತ್ಲೆ ಇರುತ್ತಲ್ವಾ? ಪ್ರಾಣಿ ಮಾತ್ರ ಹೆದರಿಕೆ ಆಗ್ತಾ ಇದೆ ಸರ್. ಅದು ಪ್ರಾಣಿ ಹತ್ರ ಬರ್ತಾ ಇದೆ. ಹತ್ರ ಬರ್ತಾ ಇದ್ದಾರ? ಹ್ಮ್. ಪ್ರಾಣಿ ಹತ್ರ ಬರ್ತಾ ಇದೆ ಸರ್. ಹತ್ರ ಬರ್ತಾ ಇದೆ. ಹೆದರ್ತಾ ಇದೆ. ಏನ್, ನಾನಿದ್ದೀನಿ ಜೊತೆಗೆ, ನಿಮ್ ಜೊತೆಗೆ ನಾನಿದ್ದೀನಿ ಅಲ್ವಾ? ಸೊ ಏನು ಆಗಲ್ಲ. ನೋಡಿ, ದಿಟ್ಟಿಸಿ ನೋಡಿ, ಯಾರದು ನೋಡಿ. ಅದು ನೀವೇ, ಹಿಂದಿನ ಜನ್ಮದಲ್ಲಿ ನೀವೇ ಆಗಿರ್ತೀರಿ. ಆಯ್ತಾ? ಮುಂದಕ್ಕೆ ಹೋಗಿ, ಮುಂದಕ್ಕೆ ಹೋಗಿ. ಅವನ ಮುಂದೆ ಏನಾದ, ಏನ್ ಮಾಡ್ತಾನೆ, ಏನೆಲ್ಲ ಅವನದು, ಏನ್ ಕೆಲಸ, ಏನು ದಿನಚರಿ, ಹಾಗೆ ನೋಡಿ, ಮುಂದಕ್ಕೆ ಹೋಗಿ ನೋಡಿ. ಎಷ್ಟು ವರ್ಷ ಇರ್ಬೋದು ಅವನಿಗೆ? ಸರ್ ಒಂದು 40 ವರ್ಷ ಮೇಲೆ ಇದೆ. ಹೌದಾ? ಓಕೆ. ನೋಡಿ, ಮುಂದೆ ಏನಾದ ನೋಡಿ. ಎಷ್ಟು ವರ್ಷ ಅವನ ಬದುಕಿದ್ದ? ಜೊತೆಗೆ ಹೋಗ್ತಾ ಇದೆ. ಜೊತೆಗೆ ಹೋಗ್ತಾ ಇದ್ದಾನ? ಸರ್ ಹ್ಮ್. ಅದು ಮಾತ್ರ ನೋಡುತ್ತೆ. ಅವನು ನೋಡ್ತಾ ಇಲ್ಲ ಸರಿ. ನೋಡ್ತಾ ಇಲ್ವಾ? ಅದು ನೀವೇ ಆಗಿದ್ದೀರಿ, ಅದಕ್ಕೆ ಅದನ್ನ ನೋಡಲ್ಲ. ಹ್ಮ್. ಓಕೆ. ಮೊಬೈಲ್ ಸ್ವಲ್ಪ ನೀಟಾಗಿ ಇಟ್ಕೊಳ್ಳಿ ಬಾಯಿ ಹತ್ರ, ಸಾಧ್ಯವಾದ್ರೆ. ಇಲ್ಲ ಅಂದ್ರೆ ಹೆಡ್ಫೋನ್ ಹಾಕೊಳಕ್ ಬಂದ್ರೆ ಹಾಕೊಳ್ಳಿ. ಅಂದಾಜಲ್ಲಿ ಹಾಕೊಳಕ್ ಆಗುತ್ತಾ ನೋಡಿ. ಹಾಗೆ ಅಂದಾಜಲ್ಲಿ ಏನಾದ್ರು ಪಕ್ಕದಲ್ಲಿದ್ರೆ ಹಾಕೊಳಕ್ಕಾದ್ರೆ ಹಾಕೊಳ್ಳಿ. ನಿಮ್ಮ ವಾಯ್ಸು ನನಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಕಣ್ಣು ಓಪನ್ ಮಾಡಬಾರ್ದು. ಹಾಗೆ ಅಂದಾಜಲ್ಲಿ. ಆಯ್ತಾ? ಹಾ ಸರ್. ವೆರಿ ಗುಡ್. ಇವಾಗ ನೋಡಿ, ದೀರ್ಘವಾಗಿ ಗಮನಿಸಿ. ಏನು ಕಾಣಿಸ್ತಾ ಇದೆ? ಕತ್ಲಾಯ್ತು ಸರ್. ಓಕೆ. ಓಕೆ. ಹಾಗೆ ಮುಂದಕ್ಕೆ ಹೋಗಿ. ಅವನು ಎಷ್ಟು ವರ್ಷ ಬದುಕಿದ್ದ ನೋಡಿ. ಅವನು ಹಾಗೆ ಕುಂತ್ಬಿಟ್ಟಿದ್ದಾನೆ ಸರ್. ಕೂತ್ಕೊಂಡಿದ್ದಾನಾ? ಹಾ ಸರ್. ಓಕೆ. ನೋಡಿ, ನನ್ನ ನೆನೆಸ್ಕೊಳ್ಳಿ. ನನ್ನ ನೆನೆಸ್ಕೊಂಡು, ನನ್ನಿಂದ ಎನರ್ಜಿ ಬರ್ತಾ ಇದೆ, ಬೆಳಕು ಬರ್ತಾ ಇದೆ. ಓಕೆ, ಬೆಳಕು ಬರ್ತಾ ಇದೆ. ಆ ಕತ್ತಲೆಯಲ್ಲೆಲ್ಲ ಆ ಬೆಳಕು ಆವರಿಸ್ಕೊಳ್ತಾ ಇದೆ. ಈಗ ನಿಮ್ಗೆ ಸಂಪೂರ್ಣವಾಗಿ ಕತ್ತಲೆ ಎಲ್ಲ ಸೈಡಿಗೆ ಹೋಗಿ ಬೆಳಕು ಆವರಿಸಿಕೊಂಡು ಅದೆಲ್ಲ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬೆಳಕಿನಿಂದ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮುಂದೆ ಅವನೇನಾದ, ಏನ್ ಮಾಡ್ತಾನೆ, ಎಷ್ಟು ವರ್ಷ ಬದುಕಿದ್ದ, ಅದೆಲ್ಲ ನಿಮ್ಗೆ ಗೊತ್ತಾಗ್ತಾ ಇದೆ. ಓಕೆ, ಎಲ್ಲ ಗೊತ್ತಾಗ್ತಾ ಇದೆ. ಬಿಳಿ ಘಟ್ಟ ಇದೆ ಸರ್. ಮತ್ತೆ ತುಂಬಾ ವಯಸ್ಸಾಗಿದೆ. ವಯಸ್ಸಾಗಿದೆ ಅಲ್ವಾ?
ಓಕೆ. ಎಷ್ಟು ವರ್ಷ ಬದುಕಿದ ಲಾಸ್ಟಿಗೆ? ಎಷ್ಟು ಹೇಗೆ ಸತ್ತೋದ ಅವನು? ಮದುವೆ ಗಿದುವೆ ಆಗಿ ಪ್ರಾಣಿ ಮದ್ ಜೊತೆಗೆ ಅವನು ಸಾಯ್ತಾ ಇದ್ದಾನೆ. ಏನ್ ಜೊತೆಗೆ? ಪ್ರಾಣಿ ಜೊತೆಗೆ ಸಾಯ್ತಾ ಇದ್ದಾನೆ. ಪ್ರಾಣಿ ಜೊತೆಗೇನೆ ಸಾಯ್ತಾ ಇದ್ದಾನ? ಹ್ಮ್ ಸರ್. ಓಕೆ. ಲಾಸ್ಟಿಗೆ ಅವನ ಸಾವಿನ ಮೂಮೆಂಟಿಗೆ ಹೋಗಿ ಆ ದೇಹದಿಂದ ಆತ್ಮ ಹೊರಗಡೆ ಬರ್ತಾ ಇದೆ. ಹೊರಗಡೆ ಬಂದ ಕೂಡಲೇ ಸತ್ತಿರುವ ತನ್ನ ದೇಹವನ್ನು ನೋಡ್ತಾ ತನಗೆ ಏನು ಅನಿಸ್ತಾ ಇದೆ ಆತ್ಮಕ್ಕೆ ನೋಡಿ? ನೋವು ಅನ್ನಿಸ್ತಾ ಇದೆ ಸರ್. ನೋವು ಅನಿಸ್ತಾ ಇದೆಯಾ? ಹ್ಮ್ ಸರ್. ಯಾಕೆ ನೋವು ಆಗ್ತಾ ಇದೆ? ಏನಾಯ್ತು ನೋವಾಗಂಥದ್ದು? ಏನ್ ಮಾಡಿದ ಅವನು ನೋವಾಗಂಥದ್ದು? ದುಃಖ ಪಡ್ತಾ ಇದ್ದೀನಿ. ಯಾಕೆ ದುಃಖ ಬರ್ತಾ ಇದೆ ನೋಡಿ? ಕೆಲಸ ಬಾಕಿ ಇದೆ ಸರ್. ಏನ್ ಬಾಕಿ ಇದೆ? ಯಾವುದೋ ಕೆಲಸ ಬಾಕಿ ಇದೆ ಸರ್. ಏನ್ ಕೆಲಸ ಬಾಕಿ ಇದೆ ಅವನಿಗೆ? ಹ್ಮ್. ಅಳ್ತಾ ಇದ್ದಾನೆ ಸರ್. Okay. ಕೇಳಿ ಯಾಕೆ ಅಳ್ತಾ ಇದ್ದಾನೆ? ಅಳುವಂಥದ್ದು ಏನಾಯ್ತು? ಸ್ವಲ್ಪ ನೋಡಿ ದೀರ್ಘವಾಗಿ ಗಮನಿಸಿ ಗೊತ್ತಾಗ್ತದೆ. ಸರ್ ಅವನು ಮದುವೆ ಆಗಿಲ್ಲ ಸರ್. ಅದಕ್ಕೆ ಬೇಜಾರಾ? ಹ್ಮ್ ಸರ್. ಓಕೆ. ಯಾಕೆ ಮದುವೆ ಆಗ್ಲಿಲ್ಲ ಅವನು? ಹೆಣ್ಣು ಸಿಗ್ಲಿಲ್ವಾ ಏನು? ಸಂಬಂಧಿಕರಲ್ಲಿದ್ರ ಆಗಿಲ್ಲ ಸರ್. ಏನಿಂದ? ಸಂಬಂಧಿಕರಿಂದನಾ? ಸಂಬಂಧಿಕರಲ್ಲಿದ್ರ ಆಗಿಲ್ಲ ಸರ್. ಓಕೆ. ಹೀಗಾಗಿ ಅವನು ಗುಹೆಗೆ ಬಂದ. ಓಕೆ ಓಕೆ. ಅದಕ್ಕೆ ಹೀಗೆಲ್ಲ ಆಯ್ತು ಅಂತ ನೋವಿದೆಯಾ? ಹ್ಮ್ ಓಕೆ. ಆ ನೋವು, ಆ ದುಃಖ, ಅಸಮಾಧಾನ, ತೃಪ್ತಿ ಏನಿದೆ ಆ ಎಲ್ಲವನ್ನು, ಸತ್ತಿರುವ ಆ ದೇಹ ಏನಿದೆ ಆ ದೇಹಕ್ಕೇನೆ ರಿಲೀಸ್ ಮಾಡಿಬಿಡಿ ಆಯ್ತಾ? ನೀವು ಅನ್ಕೊಂಡ್ರೆ ಸಾಕು ಆಯ್ತಾ? ಎಲ್ಲ ರಿಲೀಸ್ ಆಗ್ತಾ ಇದೆ. ಎಲ್ಲ ರಿಲೀಸ್ ಆಗ್ತಾ ಇದೆ. ಎಲ್ಲ ರಿಲೀಸ್ ಆಗ್ತಾ ಎಲ್ಲ ರಿಲೀಸ್ ಆಗ್ತಾ ಎಲ್ಲ ರಿಲೀಸ್ ಆಗ್ತಾ. ಶಬ್ದ ಕೇಳಿಸ್ತಾ ಇದೆ ಸರ್. ಚೀರಾಡೋ ಶಬ್ದ. ಓಕೆ. ಚೀರಾಡ್ತಾ ಇದನಾ? ಹ್ಮ್. ಸುತ್ತಲೂ ಚೀರಾಟ ಕೇಳಿಸ್ತಾ ಇದೆ ಸರ್. ಏನ್ ಚೀರಾಟ? ಏನು ಚೀರಾಟ ಆಡ್ತಾ ಇದ್ದಾರೆ ನೋಡಿ? ಸ್ವಲ್ಪ ದೀರ್ಘವಾಗಿ ಗಮನಿಸಿ. ಅವನ ಸುತ್ತಲೂ ಏನೇನೆಲ್ಲ ಇದೆ? ಯಾರ್ಯಾರಿದ್ದಾರೆ? ಯಾವ ಮಾಸ್ಟರ್ಸ್ ಇದ್ದಾರೆ? ಯಾವ ಗುರುಗಳಿದ್ದಾರೆ? ಏನಾದ್ರು ಬೇರೆ ಏನಾದ್ರು ಇದೆಯಾ? ನೋಡಿ ಗಮನಿಸಿ ಗೊತ್ತಾಗ್ತದೆ. ಆತ್ಮದ ಸುತ್ತಲೂ ಏನಿದೆ ನೋಡಿ. ಬೆಳಕು ಬಂದು ಬಂದು ಹೋಗ್ತಾ ಇದೆ. ಏನು ಪ್ರಾಣಿಗಳ ಪಕ್ಷಿಗಳ ಏನದು? ನನ್ನನ್ನು ನೆನೆಸ್ಕೊಳ್ಳಿ. ನನ್ನ ಎನರ್ಜಿ ಜೊತೆಗೆ ನೀವು ಕನೆಕ್ಟ್ ಆಗಿದ್ದೀರಿ. ಆ ಎನರ್ಜಿ, ಆ ಬೆಳಕು ಅಲ್ಲೆಲ್ಲ ಹರಿತಾ ಇದೆ. ನಿಮಗೆ ಸ್ಪಷ್ಟವಾಗಿ ಎಲ್ಲ ಕಾಣಿಸ್ತಾ ಇದೆ ನೋಡಿ. ಇವಾಗ ನೋಡಿ, ಎಲ್ಲ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ರಾಮತ ರಾಮತ ಗುರುಜಿ ಇದೆ. ಹ್ಮ್. ರಾಮತ ಗುರುಜಿ ಇದ್ದಾರೆ. ಕೇಳಿಸ್ತಾ ಇಲ್ಲ ನನಗೆ, ಜೋರ್ ಹೇಳಿ. ರಾಮತ ಗುರುಜಿ ಇದ್ದಾರೆ. ಓಕೆ ರಾಮ್ಪಾಲ್ ಮತ್ತೆ?
ಅದೇ ಹಾ. ಓಕೆ. ಆತ್ಮಕ್ಕೆ ಏನು ಅನ್ನಿಸ್ತಾ ಇದೆ ಈಗ? ನಿಶ್ಶಬ್ದವಾಗಿರುತ್ತೆ. ಓಕೆ. ಎಲ್ಲ ಅದರ ದುಃಖ, ನೋವು, ಅಸಮಾಧಾನ ಎಲ್ಲವನ್ನು ಆ ದೇಹಕ್ಕೆ ರಿಲೀಸ್ ಮಾಡ್ತಾ ಇದೆ. ಎಲ್ಲ ರಿಲೀಸ್ ಮಾಡ್ತಾ ಇದೆ. ಎಲ್ಲ ರಿಲೀಸ್ ಮಾಡಿ ನೀವು ಅನ್ಕೊಂಡ್ರು ಸಾಕು, ಆತ್ಮ ಅನ್ಕೊಂಡ್ರು ಸಾಕು, ಅದೆಲ್ಲ ರಿಲೀಸ್ ಆಗ್ತದೆ ಆ ದೇಹಕ್ಕೆ, ಆಯ್ತಾ? ಆ ಎಲ್ಲ ಆ ಜನ್ಮದಲ್ಲಿ ನಡೆದಂತಹ ದುಃಖ ಏನಿದೆ, ಅಸಮಾಧಾನ ಇದೆ, ಅತೃಪ್ತಿ ಏನಿದೆ, ಅದನ್ನೆಲ್ಲ ಆ ದೇಹಕ್ಕೆ ರಿಲೀಸ್ ಮಾಡಿ. ಎಲ್ಲ ರಿಲೀಸ್ ಆಗ್ತಾ ಇದೆ. ಎಲ್ಲ ರಿಲೀಸ್ ಆಗ್ತಾ ರಿಲೀಸ್ ಆಗ್ತಾ ಇದೆ. ವೆರಿ ಗುಡ್. ನನ್ನ ದೇಹ ತುಂಬಾ ನೋವು ಕಾಣಿಸ್ಕೊಂತ ಇದೆ ಸರ್ ದೇಹದಲ್ಲಿ. ಇರ್ಲಿ ಇರ್ಲಿ, ತೊಂದರೆ ಇಲ್ಲ. ಈಗ ಆ ಒಂದು ಆತ್ಮ ಏನಾಗ್ತಾ ಇದೆ? ಆತ್ಮಕ್ಕೆ ಏನ್ ಅನ್ನಿಸ್ತಾ ಇದೆ? ಹಗುರ ಸಮಾಧಾನ ಏನಾದ್ರೂ ಆಗಿದೆಯಾ? ಹೋಗ್ತಾ ಇದೆ ಸರ್. ಹೋಗ್ತಾ ಇದೆಯಾ? ಓಕೆ. ನೆಕ್ಸ್ಟ್ ಆತ್ಮ ಮೇಲಿನ ಲೋಕಕ್ಕೆ ಹೋಗ್ತದೆ. ನಂತರ ಹೋದ್ಮೇಲೆ ಪುನಃ ಭೂಮಿ ಮೇಲೆ ಆತ್ಮ ಜನ್ಮ ತಗೊಳ್ತದೆ. ಭೂಮಿ ಮೇಲೆ ಜನ್ಮ ತಗೊಳ್ತಾ ಇದೆ. ಎಲ್ಲಿ ಜನ್ಮ ತಗೊಳ್ತು ನೋಡಿ? ಆತ್ಮ ಭೂಮಿ ಮೇಲೆ ಪುನಃ ಜನ್ಮ ತಗೊಳ್ತದೆ. ಎಲ್ಲಿ ಜನ್ಮ ತಗೊಳ್ತು ನೋಡಿ? ಏನಾಗಿ ಜನ್ಮ ತಗೊಳ್ತು? ಗಂಡೋ, ಹೆಣ್ಣೋ, ಪ್ರಾಣಿನೋ, ಮನುಷ್ಯನೋ? ಗೊತ್ತಾಗ್ತಾ ಇದೆ ನೋಡಿ ನಿಮ್ಗೆ? ಗೊತ್ತಾಗ್ತಿದೆಯಾ? ಇದೆಯಾ? ಗಂಡಾಗಿ ಬಂದಿದೆ ಸರ್. ಗಂಡಾಗಿ ಬಂದಿದ್ದಾರಾ? ಹ್ಮ್. ಎಷ್ಟು ವರ್ಷ ವಯಸ್ಸಿರ್ಬೋದು ಈಗ? ತುಂಬಾ ಅಂದಾಜು. ಚೆನ್ನಾಗಿದೆ ಸರ್. ಹ್ಮ್. ತುಂಬಾ ಚೆನ್ನಾಗಿದ್ದಾರೆ. ತುಂಬಾ ಚೆನ್ನಾಗಿದೆನಾ? ಉದ್ದ ಓಕೆ. ಕೂದಲು. ಓಕೆ. ಎಷ್ಟು ವರ್ಷ ವಯಸ್ಸಿರ್ಬೋದು ಈಗ ಅಂದಾಜು? ಹ್ಮ್. 20 ಇರ್ಬೋದು ಸರ್. 20 ವರ್ಷ ಇರ್ಬೋದಾ? ಓಕೆ. ಈಗ ಹಾಗೆ ಅವನ ಮನೆಗೆ ಹೋಗಿ, ಮನೆಯಲ್ಲಿ ಯಾರ್ಯಾರೆಲ್ಲ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಅವ್ರ ಏನು ಉದ್ಯೋಗ, ಅದನ್ನೆಲ್ಲ ನೋಡಿ ಸ್ವಲ್ಪ ಗೊತ್ತಾಗ್ತದೆ. ಉಳಿಮೆ ಕೆಲಸ ಸರ್. ಏನ? ಉಳಿಮೆ ಕೆಲಸ ಮಾಡ್ತಾ ಇದೆ. ಕುಲುಮೆ ಕೆಲಸನ? ಹೌದು ಸರ್. ವೆರಿ ಗುಡ್. ಹ್ಮ್. ಮನೇಲಿ ಯಾರ್ಯಾರಿದ್ದಾರೆ ನೋಡಿ?
ಅಜ್ಜಿ ಇದ್ದಾಳೆ ಸರ್. ಯಾರಿದ್ದಾರೆ? ಅಜ್ಜಿ ಇದ್ದಾಳೆ ಸರ್. ಇದಾರಾ? ಅಪ್ಪ ಅಮ್ಮ ಇಲ್ವಾ? ಕಾಣಿಸ್ತಾ ಇಲ್ಲ ಸರ್. ನೋಡಿ, ಮನೆ ಒಳಗಡೆ ಹೋಗಿ ಸುತ್ತಮುತ್ತ ನೋಡಿ, ಯಾರೆಲ್ಲ ಕಾಣಿಸ್ತಾರೆ ನೋಡಿ. ಒಬ್ಬರು ಅಡಿಗೆ ಮಾಡ್ತಾ ಇದ್ದಾರೆ ಸರ್, ಹೆಣ್ಣು. ಯಾರು ಮಾಡ್ತಾ ಇದಾರೆ ನೋಡಿ, ಯಾರು? ಹೆಣ್ಣು ಹ್ಮ್. ಹೆಣ್ಣು ಮಗು ಸರ್. ಹೌದಾ? ಯಾರು? ಅವ್ರ ಅಕ್ಕ ತಂಗಿನೋ ಅಥವಾ ಅಥವಾ ಏನಾದ್ರು ಹೆಂಡ್ತಿನೋ ತಾಯಿನೋ? ನೋಡಿ, ಯಾರು ನೋಡಿ. ಅವ್ರ ಶರೀರ ತುಂಬಾ ಉಚ್ಕೊಂಡ್ಬಿಟ್ಟಿದ್ದಾರೆ ಸರ್. ಹಾ, ಓಕೆ. ಹಾಗೆ ನೋಡಿ, ಮುಂದಕ್ಕೆ ಹೋಗಿ ಅವನಿಗೆ ಏನಾದ, ಅವನು ಮದುವೆ ಆಯ್ತಾ? ಮತ್ತೆ ಏನಾದ್ರು ಸಂಸಾರ ಅದನ್ನ ಮಕ್ಕಳೆಲ್ಲ ಆದ್ರು? ಹಾಗೆ ಒಂದು 10-15 ವರ್ಷ ಮುಂದಕ್ಕೆ ಹೋಗಿ ಗೊತ್ತಾಗ್ತದೆ. ಗೊತ್ತಾಗ್ತಾ ಇಲ್ಲ ಸರ್. ಹ್ಮ್. ಗೊತ್ತಾಗ್ತಾ ಇಲ್ಲ. ನೋಡಿ, ಸ್ವಲ್ಪ ದೀರ್ಘವಾಗಿ ಗಮನಿಸಿ. ನೀವು ಈಗ ಹಾಗೆ ಸುಮಾರು ಒಂದು 10-15 ವರ್ಷ ಮುಂದೆ ಹೋಗ್ತೀರಿ. ಅವನಿಗೆ ಏನ್ ಮಾಡ್ತಾ ಇದ್ದಾನೆ ಅವನು? ಏನಾಯ್ತು ಮುಂದೆ, ಏನಾಯ್ತು ಅಥವಾ ಮುಂದೆ ಏನಾಯ್ತು ನೋಡಿ ಗೊತ್ತಾಗ್ತದೆ. ಒಂದು ಹೆಣ್ಣು ಅವನ ಜೊತೆಗಿದೆ ಸರ್. ಏನ? ಒಂದು ಹೆಣ್ಣು ಅವನ ಜೊತೆಗಿದೆ. ಹೆಣ್ಣಿದಾಳ ಜೊತೆಗೆ? ಹ್ಮ್. ಯಾರು ಅವನು? ಹೆಂಡ್ತಿನ? ಯಾರು ನೋಡಿ. ಶರೀರ ಮುಚ್ಕೊಂಡ್ಬಿಟ್ಟಿದ್ದಾರೆ ಸರ್. ಹೌದಾ? ಓಕೆ. ನೋಡಿ, ಆ ಬದುಕಿನಲ್ಲಿ, ಆ ಜನ್ಮದಲ್ಲಿ ಏನಾದ್ರೂ ವಿಶೇಷವಾಗಿ ಏನಾದ್ರೂ ಘಟನೆಗಳು ನಡೀತಾ, ತುಂಬಾ ನೆನಪಿರುವಂತದ್ದು, ತುಂಬಾ ಪ್ರಮುಖವಾದಂತಹ ಘಟನೆಗಳು ಏನಾದ್ರೂ ನಡೀತಾ ನೋಡಿ. ಅವನು ಒಂದು ವ್ಯಾಪಾರಕ್ಕೆ ಹೋಗ್ತಾ ಇದ್ದಾನೆ ಸರ್. ವ್ಯಾಪಾರಕ್ಕೆ ಹೋಗ್ತಾ ಇದ್ದಾನಾ? ಓಕೆ. ಮತ್ತೆ ಸಮುದ್ರದ ಹತ್ರ ಹೋಗ್ತಾ ಇದ್ದಾನೆ. ಏನು? ಸಮುದ್ರದ ಹತ್ರ ಹೋಗ್ತಾ ಇದ್ದಾನೆ. ಹೋಗ್ತಾ ಇದ್ದಾನಾ? ಓಕೆ. ಮತ್ತೆ ಏನಾಯ್ತು ಆಮೇಲೆ? ಆಮೇಲೆ ಮೀನು ಏನಾಯ್ತು ನೋಡಿ. ಮೀನು ಹಿಡಿತಾ ಇದ್ದಾನೆ. ನೀನು ಹಿಡಿತಾ ಇದ್ದಾನಾ? ಓಕೆ. ಮತ್ತೇನ? ಸರಿಯಾಗಿ ಕಾಣಿಸ್ತಾ ಇಲ್ಲ ಸರ್. ಹ್ಮ್. ಸರಿಯಾಗಿ ಕಾಣಿಸ್ತಾ ಇಲ್ಲ ಸರ್. ಓಕೆ, ಓಕೆ.
ಎಷ್ಟು ವರ್ಷ ಬದುಕಿದ್ದ ನೋಡಿ ಆ ಜನ್ಮದಲ್ಲಿ? ಕೊನೆಗೆ ಅವನ ಸಾವಿನ ಸಮಯಕ್ಕೆ ಹೋಗಿ ಎಷ್ಟು ವರ್ಷ ಬದುಕಿದ್ದ ನೋಡಿ ಗೊತ್ತಾಗ್ತದೆ. ತುಂಬಾ ವಯಸ್ಸಾಗಿದೆ ಸರ್. ಇದೆಯಾ? ಈಗ ಆ ದೇಹದಿಂದ ಆತ್ಮ ಹೊರಗಡೆ ಬರ್ತದೆ. ಹೊರಗಡೆ ಬಂದ ಕೂಡಲೇ ಸತ್ತಿರುವ ತನ್ನದೇ ದೇಹವನ್ನು ನೋಡ್ತಾ ಆತ್ಮಕ್ಕೆ ಈಗ ಏನ್ ಅನ್ನಿಸ್ತಾ ಇದೆ ಹೇಳಿ ನೋಡಿ. ಸರ್ ಬೆಳಕು ಬಂದು ಹೋಗಿತ್ತು ಸರ್. ಬೆಳಕು. ಬೆಳಕು ಬಂದು ಹೋಯ್ತು ಸರ್. ಓಕೆ, ಆಗ್ಲಿ. ಈಗ ದೇಹದಿಂದ ಆತ್ಮ ಹೊರಗಡೆ ಇದೆ ಅಲ್ವಾ, ಬಂದಿದೆ. ದೇಹವನ್ನೇ ನೋಡ್ತಾ ಇದೆ, ಆತ್ಮ ನೋಡ್ತಾ ಇದೆ. ಆತ್ಮಕ್ಕೆ ಏನು ಭಾವನೆ ಬರ್ತಾ ಇದೆ? ಏನಾಗ್ತಾ ಇದೆ? ಖುಷಿ ಆಗ್ತಾ ಇದೆಯಾ, ದುಃಖ ಆಗ್ತಾ ಇದೆಯಾ? ಭಾವನೆಗಳು ಹೇಗಿದೆ ನೋಡಿ. ನನ್ನ ನೆನೆಸ್ಕೊಳ್ಳಿ ಒಂದ್ಸಾರಿ. ನನ್ನ ಎನರ್ಜಿ ಜೊತೆಗೆ ನೀವು ಕನೆಕ್ಟ್ ಆಗಿದ್ದೀರಿ, ಎಲ್ಲ ನಿಮಗೆ ಕಾಣಿಸ್ತದೆ. ಓಕೆ, ನೋಡಿ ಈಗ ಎಲ್ಲ ಕಾಣಿಸ್ತಾ ಇದೆ ನೋಡಿ. ಈಗ ಎಲ್ಲ ಕಾಣಿಸ್ತಾ ಇದೆ. ಅವನಲ್ಲಿ ಒಂಥರ ತೇಜಸ್ಸು ಕಾಣ್ತಾ ಇದೆ ಸರ್. ಯಾರು? ಒಂಥರ ಬೆಳಕು ಮುಖದಲ್ಲಿ. ಮುಖದಲ್ಲಿ ಏನೋ ಒಂಥರ ಹ್ಮ್ ಹ್ಮ್. ಶಾಂತವಾಗಿದೆ. ಓಕೆ, ಹೀಗೆ ಅವನಿಗೆ ಖುಷಿ ಇದೆಯಾ? ಆತ್ಮಕ್ಕೆ ಖುಷಿ ಇದೆಯಾ, ಅಥವಾ ಬೇಜಾರಿದೆಯಾ, ಅಸಮಾಧಾನ ಇದೆಯಾ, ತೃಪ್ತಿ ಇದೆಯಾ? ಸರ್ ಅವನು ಖುಷಿಯಿಂದ ಇದ್ದಾನೆ ಸರ್. ಹ್ಮ್, ಆಯ್ತು. ಏನಾದ್ರೂ ದುಃಖ, ಅಸಮಾಧಾನ, ಅತೃಪ್ತಿ ಏನಾದ್ರು ಇದ್ರೆ ಅದನ್ನೆಲ್ಲ ಆ ದೇಹಕ್ಕೆ ರಿಲೀಸ್ ಮಾಡಿ. ನೀವು ಅನ್ಕೊಂಡ್ರೆ ಸಾಕು, ಎಲ್ಲ ರಿಲೀಸ್ ಆಗ್ತಾ ಆಯ್ತಾ. ಅವ್ನು ಅನ್ಕೊಳ್ಲಿ ಸಾಕು, ಎಲ್ಲ ಅನ್ಕೊಳ್ಳಿ. ಎಲ್ಲ ನನ್ನಲ್ಲಿ ಏನಾದ್ರು ಅಸಮಾಧಾನ, ದುಃಖ, ತೃಪ್ತಿ, ಅಜ್ಞಾನ, ನನಗೆ ಅವಶ್ಯಕತೆ ಇಲ್ಲದ ಏನಾದ್ರೂ ನೆನಪುಗಳಿದ್ರೆ ಅದೆಲ್ಲ ರಿಲೀಸ್ ಆಗ್ಲಿ. ಅದೇ ದೇಹಕ್ಕೆ ರಿಲೀಸ್ ಆಗ್ತಾ ಇದೆ. ಅದು ರಿಲೀಸ್ ಆಗ್ತಾ ಇದೆ. ರಿಲೀಸ್. ಎಲ್ಲ ಬ್ಲ್ಯಾಕ್ ಆಗಿರುತ್ತೆ ಸರ್. ಏನ್ ಬ್ಲಾಕ್ ಆಗಿದೆ? ಎಲ್ಲ ಕತ್ಲಾಗಿದೆ ಸರ್. ಏನು ಕಾಣಿಸ್ತಾ ಇಲ್ಲ ಸರ್. ಓಕೆ, ಈಗ ನೋಡಿ, ನಾನು ಅಲ್ಲಿ ಬೆಳಕು ಹರಿಸ್ತಾ ಇದ್ದೀನಿ. ಅಲ್ಲೆಲ್ಲ ಬೆಳಕು ಹರಿತಾ ಇದೆ, ಎಲ್ಲ ಕಾಣಿಸ್ತಾ ಇದೆ. ಏನಾಗ್ತಾ ಇದೆ ನೋಡಿ. ಸರ್, ಸೂರ್ಯ ಮುಳುಗುವಾಗ ಹೇಗೆ ಬಣ್ಣ ಇರುತ್ತೋ ಹ್ಮ್. ಅದು ಉದ್ದಕ್ಕಾಗಿ ಬರ್ತಾ ಇದೆ ಸರ್. ಹ್ಮ್. ಇದಷ್ಟೇ ಕಾಣಿಸ್ತಾ ಇದೆ ಸರ್. ನೋಡಿ, ಅದನ್ನು ದೀರ್ಘವಾಗಿ ಗಮನಿಸಿ. ಏನದು ನೋಡಿ, ಸ್ವಲ್ಪ ನೋಡಿ. ಸರ್ ಏನೋ ಒಂಥರ ಆಗ್ತಾ ಇದೆ ಸರ್. ಇಲ್ಲ, ತೊಂದರೆ ಇಲ್ಲ, ಹೆದರ್ಬಾರ್ದು. ಈಗ ಆತ್ಮ ಮೇಲ್ಗಡೆ ಹೋಗ್ತಾ ಇದೆ. ಮುಂದೆ ಮೇಲೆ ಎಲ್ಲಿಗೆ ಹೋಯ್ತು ನೋಡಿ ಆತ್ಮ? ಇಲ್ಲ ಸರ್, ಗ್ರೇ ಬೆಳಕು ಕಾಣಿಸ್ತಾ ಇದೆ ಸರ್. ಓಕೆ, ಈಗ ಆತ್ಮ ಮತ್ತೆ ಪುನಃ ಭೂಮಿ ಮೇಲೆ ಎಲ್ಲಿ ಜನ್ಮ ತಗೊಳ್ತು, ಏನಾಗಿ ಜನ್ಮ ತಗೊಳ್ತು ನೋಡಿ. ಇಲ್ಲ ಸರ್, ಗ್ರೇ ಬೆಳಕು ಕಾಣಿಸ್ತಾ ಇದೆ ಸರ್. ಏನು ಕಾಣಿಸ್ತಾ ಇಲ್ಲ. ಓಕೆ, ಸ್ವಲ್ಪ ದೀರ್ಘವಾಗಿ ಗಮನಿಸಿ, ನಿಮಗೆ ಗೊತ್ತಾಗ್ತದೆ. ಮತ್ತೆ ಮುಂದೆ ಯಾವ ಜನ್ಮ ತಗೊಂತು ಭೂಮಿ ಮೇಲೆ ನೋಡಿ. ದೀ
ದೀರ್ಘವಾಗಿ ಗಮನಿಸ್ತಾ ಇರಿ. ಮುಂದೆ ಏನ್ ಜನ್ಮ ತಗೊಳ್ತು ನಿಮಗೆ ಇದೆ, ಗೊತ್ತಾಗ್ತಾ ಇದೆ, ಗೊತ್ತಾಗ್ತಾ ಇದೆ. ಹ್ಮ್. ನಾನು ಜನ್ಮದಲ್ಲಿ ಯಾರಿಗೋ ಹೊಡಿತಾ ಇದ್ದೀನಿ ಸರ್ ನಾನು. ವೆರಿ ಗುಡ್. ನಿಧಾನವಾಗಿ ಗಮನಿಸಿ. ಏನ್ ಕಾಣಿಸ್ತಾ ಇದೆ ನಿಮಗೆ? ಕಾಣಿಸ್ತಾ ಇದೆಯಾ? ಸರ್ ನಾನು ಯಾರಿಗೋ ಹೊಡಿತಾ ಇದ್ದೀನಿ ಸರ್. ಯಾರನ್ನು? ಯಾರಿಗೋ ಕಾಲಿಗೆ ಹೊಡಿತಾ ಇದ್ದೀನಿ ಸರ್. ಕಾಲಿಂದ ಒದಿತಾ ಇದ್ದಾನಾ? ನಾನು ಹೊಡಿತಾ ಇದ್ದೀನಿ ಸರ್. ಯಾರಿಗೆ ಹೊಡಿತಾ ಇದ್ದೀರಿ? ಯಾರಿಗೋ ಹೊಡಿತಾ ಇದ್ದೀನಿ ಸರ್. ಅವರು ಏನೋ ಕೇಳ್ಕೊಂಡು ಬಂದ್ರು ನನ್ನ ಹತ್ರ. ಹ್ಮ್. ನಾನು ಹೊಡಿತಾ ಇದ್ದೀನಿ ಸರ್. ಯಾರಿಗೆ ಏನ್ ಹೊಡಿತಾ ಇದ್ದೀರಿ ನೋಡಿ ಸ್ವಲ್ಪ. ಹ್ಮ್. ಗೊತ್ತಾಗ್ತಾ ಇಲ್ಲ ಸರ್. ಬೆಳಕು ಫುಲ್ಲು ಬೆಳಕು ಬರ್ತಾ ಇದೆ ಸರ್. ನೋಡಿ, ಸ್ವಲ್ಪ ದೀರ್ಘವಾಗಿ ಗಮನಿಸಿ. ನಿಮಗೆ ಈಗ ಸಂಪೂರ್ಣವಾಗಿ ಆ ದೃಶ್ಯ ಗೊತ್ತಾಗ್ತಾ ಇದೆ. ಸಂಪೂರ್ಣವಾಗಿ ನಿಮಗೆ ಆ ದೃಶ್ಯ ಗೊತ್ತಾಗ್ತಾ ಇದೆ. ಸಂಪೂರ್ಣವಾಗಿ ನಿಮಗೆ ಆ ದೃಶ್ಯ ಗೊತ್ತಾಗ್ತಾ ಇದೆ. ಯಾರಿಗೆ ಏನ್ ಮಾಡ್ತಾ ಇದ್ದೀರಿ ನೋಡಿ. ನೀವೇನಾಗಿದ್ದೀರಿ ಅಲ್ಲಿ? ನಿಮ್ ಗಂಡು ಜನ್ಮನ ಹೆಣ್ಣು ಜನ್ಮನ? ಗಂಡು ಜನ್ಮ ಸರ್. ವೆರಿ ಗುಡ್. ಯಾರಿಗೆ ಯಾಕೆ ಹೊಡಿತಾ ಇದ್ದೀರಿ ನೋಡಿ ಸ್ವಲ್ಪ. ಅವರು ತಮ್ಮ ಒಂದು ಗದ್ದೆ ಬೇಕು ಅಂತ ಬಂದಿದ್ರು ಸರ್. ಯಾಕೆ ಬಂದಿದ್ದಾರೆ ಈ ಗೆದ್ದೆ ಬೇಕು ಅಂತ? ಅವ್ರದ್ದೇ ಗದ್ದೆ ಸರ್. ಓಕೆ. ಅದು ನನ್ನ ಹತ್ರ ಇದೆ. ಓಕೆ. ಅದ ಕೇಳಕ್ ಬಂದಿದ್ದಾರೆ. ಹ್ಮ್. ನೀವು ಏನ್ ಮಾಡ್ತಾ ಇದ್ದೀರಿ? ಹೊಡಿತಾ ಇದ್ದೀನಿ ಸರ್. ಓಕೆ. ನೀವು ತುಂಬಾ ಬಲವಂತರಿದ್ದೀರಾ, ಶಕ್ತಿವಂತರಿದ್ದೀರಾ? ಸರ್ ಪೇಟ ಹಾಕೊಂಡು ನೀವು ತುಂಬಾ ಏನು ಜಮೀನ್ದಾರ್ ತರ ಕಾಣಿಸ್ತಾ ಇದ್ದೀರಾ. ಪೇಟ ಹಾಕೊಂಡಿದ್ದೀನಿ ಸರ್. ಹ್ಮ್ ಪಂಚೆ ಉಟ್ಕೊಂಡಿದ್ದೀನಿ. ತುಂಬಾ ಎತ್ತರವಾಗಿದ್ದೀನಿ. ಹ್ಮ್ ಹ್ಮ್ ಹ್ಮ್. ಅವ್ರು ಹೇಗಿದ್ದಾರೆ? ತುಂಬಾ ಬಡವ್ರ ತರ, ನಿಶಕ್ತಿರ್ ತರ ಇದ್ದಾರಾ? ಸರ್ ಅವರು ಪಂಚೆ ಹಾಕೊಂಡಿದ್ದಾರೆ. ಹ್ಮ್. ಒಂಥರ ಬಟ್ಟೆ ಇದೆ ಸರ್. ಯಾಕೆ ಇಸ್ಕೊಂಡಿದ್ದೀರಿ? ನೀವು ಯಾಕೆ ಅವ್ರ ಜಮೀನು ಇಸ್ಕೊಂಡಿದ್ದೀರಿ ನೋಡಿ? ಏನಾದ್ರು ಅವರು ಸಾಲ ಎಲ್ಲ ಕೊಡೋದಿತ್ತ? ಏನಿತ್ತು? ಯಾಕೆ? ಅವ್ರಿಗೆ ಕಾಯಿನ್ಸ್ ರೂಪದಲ್ಲಿ ಹಣ ಕೊಟ್ಟಿದ್ದೀನಿ ಸರ್. ಓ, ನೀವು ಅವರಿಗೆ ದುಡ್ಡು ಕೊಟ್ಟಿದ್ರಾ? ಹಾಂ ಸರ್. ಅದೇನು ವಾಪಸ್ ಕಾಯಿನ್ಸ್ ಕೊಟ್ಟಿಲ್ಲ? ಚೀಲದಲ್ಲಿ ಕೊಟ್ಟಿದ್ದೀನಿ ಸರ್. ಸಣ್ಣ ಚೀಲ ಒಳಗಡೆ. ಬಂಗಾರದ ನಾಣ್ಯಗಳ? ಹಾಂ.
ಬಟ್ ಅವರು ವಾಪಸ್ ಕೊಟ್ಟಿಲ್ವಾ, ಅದಕ್ಕೆ ಅವ್ರದ್ದು ಜಮೀನು ಇಸ್ಕೊಂಡಿದ್ದೀರಾ? ಹಾಂ ಸರ್, ಹೊಡೆದಿದ್ದೀನಿ ಸರ್. ತುಂಬಾ ಹೊಡೆದು ಕೊನೆಗೆ ಏನಾದ್ರೂ ಆಯ್ತಾ? ಅವನಿಗೆ ಕಾಲಿಗೆ ಪೆಟ್ಟಾಯ್ತಾ? ಏನಾಯ್ತು ನೋಡಿ? ಹೌದು ಸರ್. ಏನಾಯ್ತು ತುಂಬಾ ಕಾಲು? ನೋವಿದೆ ಸರ್. ಓಕೆ, ನೀವು ಆ ಕಾಲು ಇದ್ದೀರಲ್ವಾ, ಸೊ ಅದೇ ಕಾರಣಕ್ಕೆ ಈ ಜನ್ಮದಲ್ಲಿ ಏನಾದ್ರೂ ಎಫೆಕ್ಟ್ ಆಗಿದೆಯಾ ನೋಡಿ. ಅವನಿಗೆ ಅಂಗಿಸ್ತಾ ಇದ್ದೀನಿ ಸರ್. ಏನಂತ ಹಂಗಿಸ್ತಾ ಇದೀರಿ? ಅವನು ನೋವಿಂದ ಬಳಲ್ತಾ ಇರೋದನ್ನ ನೋಡಿ. ನಗ್ತಾ ಇದ್ದೀರಾ? ಹಾಂ ಸರ್. ವೆರಿ ಗುಡ್. ನೀವು ಅಷ್ಟೆಲ್ಲ ಮಾಡಿದ್ದೀರಲ್ವಾ, ಅದರ ಎಫೆಕ್ಟ್ ಈ ಜನ್ಮದಲ್ಲಿ ಏನಿದೆ ನೋಡಿ. ಹೇಗೆ ಅದನ್ನ ಅನುಭವಿಸ್ತಾ ಇದ್ದೀರಿ ನೋಡಿ ಸ್ವಲ್ಪ. ಏನೇ ಆಗಿರ್ಬೋದು, ಯಾವ ರೀತಿಯಾದ ಕಾರಣ, ಆ ಕಾರಣದಿಂದ ಈಗ ಏನ್ ರಿಸಲ್ಟ್ ಬಂದಿದೆ ನೋಡಿ. ನನ್ನ ಕಾಲು ಸಣ್ಣ ಆಗಿದೆ ಸರ್. ಓಕೆ, ಅದೇ ಕಾರಣಕ್ಕಾಗಿದೆಯಾ? ಹೌದು ಸರ್. Okay. ಇವಾಗ ನೀವು ಹ್ಯಾಂಡಿಕ್ಯಾಪ್ಟ್ ಇರೋದಕ್ಕೆ ಅದೇ ಕಾರಣನಾ? ಹೌದು ಸರ್. ಹ್ಮ್. ನನ್ನ ಕಾಲು ಒಂದು ಬಲಗಾಲು ಸಣ್ಣ ಆಗಿದೆ ಸರ್. ಅದೇ ಕಾಲಾಗಿದೆಯಾ? ಗೊತ್ತಾಗ್ತಾ ಇಲ್ಲ ಸರ್. ನೋಡಿ, ಸ್ವಲ್ಪ ದೀರ್ಘವಾಗಿ ಗಮನಿಸಿ, ಗೊತ್ತಾಗ್ತದೆ ನೋಡಿ. ಈಗ ಅವ ಆತ್ಮ ಇದೆಯಲ್ವಾ, ಅವನಿಗೆ ಏನು ಒದಿತಾ ಇದ್ದೀರಲ್ವಾ, ಅವನ ಆತ್ಮವನ್ನ ಕರೀರಿ, ಆಯ್ತಾ? ಅವ ಏನು, ಆತ್ಮವನ್ನು ಕರೀತಾ ಇದ್ದೀರಿ. ಅವ ಹ್ಮ್, ಅವ ಏನು, ಆ ಆತ್ಮ ಬಂದು, ಹೆದರಿಕೆ ಆಗ್ತಾ ಇದೆ ಸರ್. ಹೆದರಬೇಡಿ, ನಾನಿದ್ದೀನಿ. ಆ ಆತ್ಮ ಬಂದಿದೆ ಈಗ. ಆ ಆತ್ಮದ ಹತ್ರ ನೀವು ಸಾರಿ ಕೇಳಿ, ಆಯ್ತಾ? ಕ್ಷಮಾಪಣೆ ಕೇಳಿ. ನಾನು ಹಾಗೆ ಮಾಡಬಾರ್ದಿತ್ತು, ತುಂಬಾ ಅಜ್ಞಾನದಿಂದ, ದುರಹಂಕಾರದಿಂದ ನಡ್ಕೊಂಡಿದ್ದೇನೆ, ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ, ದಯಮಾಡಿ ನನ್ನ ಕ್ಷಮಿಸು ಅಂತ ಹೇಳಿ ತುಂಬಾ ಹೃದಯಪೂರ್ವಕವಾಗಿ ಆ ಆತ್ಮವನ್ನ ಕೇಳ್ಕೊಳ್ಳಿ, ಸಾರಿ ಕೇಳಿ. ಸರ್, ಹೆದರಿಕೆ ಆಗ್ತಾ ಇದೆ ಸರ್. ಏನ್ ಹೇಳ್ತಾ ಇದೆ ಆತ್ಮ? ನಗುತ್ತಾ ಇದೆ ಸರ್. ನಗ್ತಾ ಇದೆಯಾ? ಹಾಂ ಸರ್. ಓಕೆ, ಹೇಳಿ, ಸಾರಿ, ನನಗೆ ತಪ್ಪಾಯ್ತು, ನಾನು ತಪ್ಪು ಮಾಡಿದ್ದಕ್ಕೆ ಈಗ ಆಲ್ರೆಡಿ ಶಿಕ್ಷೆ ಆಗಿದೆ, ದಯಮಾಡಿ ನನ್ನ ಕ್ಷಮಿಸಿ, ಆಯ್ತಾ? ನೀನು ಯಾವುದೇ ರೀತಿಯ ಈ ತರ ನನಗೆ ಕೋಪ ಆಗಿ ಇಟ್ಕೊಳ್ಬೇಡ, ಸೊ ನನ್ನನ್ನ ಕ್ಷಮಿಸಿ ಬಿಡು ಅಂತ ಹೇಳಿ ಕ್ಷಮಾಪಣೆ ಕೇಳಿ. ಏನ್ ಹೇಳ್ತಾ ಇದೆ ಆತ್ಮ? ಆಶೀರ್ವಾದ ಮಾಡಿದ್ದೆ ಸರ್. ಆಶೀರ್ವಾದ ಮಾಡ್ತಾ ಇದೆಯಾ? ಓಕೆ, ಆ ಆತ್ಮದ ಹತ್ರ ಕೇಳ್ಕೊಳ್ಳಿ. ಸೊ ನನಗೆ ಇದೇ ಕಾರಣದಿಂದ ನನಗೆ ಈಗ ಕಾಲು ಹ್ಯಾಂಡಿಕ್ಯಾಪ್ಟ್ ಆಗಿದೆ ಅಲ್ವಾ, ಸೊ ಅದಕ್ಕೆ, ಸೊ ನೀನು ಇನ್ನು ಮುಂದೆ ಅದಕ್ಕೆ ಆಶೀರ್ವಾದ ಮಾಡು. ನನ್ನ ಕಾಲು ಪೂರ್ತಿ, ನನ್ನ ಶರೀರದಲ್ಲಿ ಏನೆಲ್ಲ ನ್ಯೂನ್ಯತೆ ಇದೆಯೋ ಅದೆಲ್ಲ ಸರಿ ಹೋಗಿ ಎಲ್ಲರ ಹಾಗೆ ಆರೋಗ್ಯವಂತ ಕಾಲು ನನಗೆ ಬರಬೇಕು. ಅದೇನು ಬೆಳೆದಿಲ್ವಲ್ಲ, ಅದೇನು ಮುಂದೆ ಚೆನ್ನಾಗಿ ಬೆಳೆದು ನನಗೂ ಎಲ್ಲರ ಹಾಗೆ ಆರಾಮ್ಸೆ ಓಡಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ ಬರಬೇಕು, ಆ ಥರ ಆಗೋ ಹಾಗೆ ಮಾಡು. ಬಟ್ ನನಗೆ ಇದು ಕಂಟಿನ್ಯೂ ಆಗೋದು ಬೇಡ ಅಂತ ಕ್ಷಮಾಪಣೆ ಕೇಳ್ಕೊಳ್ಳಿ. ಏನು ಹೇಳ್ತದೆ ನೋಡಿ. ಬೆಳಕಲ್ಲಿ ಮರೆಯಾಯಿತು ಸರ್. ಹೋಗ್ಬಿಡ್ತಾ ಆತ್ಮ? ಕರೀರಿ, ಇನ್ನೊಮ್ಮೆ ಕರೀರಿ, ಆತ್ಮವನ್ನು ಕರೀರಿ. ಆವಾ ಆವಾ ಆತ್ಮವನ್ನು ಕರೀರಿ. ಆವಾ ಆವಾ ಬಂದಿದೆ ನೋಡಿ. ಆಶೀರ್ವಾದ ಮಾಡ್ತಾ ಇದೆ ಸರ್. ಹೇಳಿ, ನನ್ನ ಕಾಲು ಹುಷಾರಾಗಬೇಕು,
ಸೊ ನನ್ನ ತಪ್ಪಿನ ಅರಿವಾಗಿದೆ. ನನಗೆ ಮತ್ತೆ ಇದನ್ನು ಅನುಭವಿಸಕ್ಕೆ ಇಷ್ಟ ಇಲ್ಲ. ನನಗೆ ಒಳ್ಳೆ ಕಾಲ್ ಕೊಡು ಅಂತ ಕೇಳಿ. ಸರ್ ಅದು ಆಶೀರ್ವಾದ ಮಾಡ್ತಾ ಇದೆ ಸರ್, ತಲೆ ಮೇಲೆ ಕೈ ಇಟ್ಟು. ಬಾಯ್ಬಿಟ್ಟು ಆನ್ಸರ್ ಮಾಡಿ ಅಂತ ಹೇಳಿ. ಉತ್ತರ ಕೊಡಿ ಬಾಯ್ಬಿಟ್ಟು. ನನ್ನ ಹೆಸರು ಹೇಳಿ. ನನ್ನ ಹೆಸರು ಹೇಳಿ, ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ. ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ. ಸೊ ಕಾಲು ಸರಿ ಹೋಗ್ಬೇಕು, ಯಾಕೆಂದ್ರೆ ಅದೇ ಕಾರಣದಿಂದ ಆಗಿದೆ ಅಲ್ವಾ. ಸೊ ಹಾಗಾಗಿ ನೀವು ಈಗ ನಾನು ಕ್ಷಮಾಪಣೆ ಕೇಳಿದ್ದೀನಿ, ನನ್ನ ಕಾಲು ಪೂರ್ತಿ ಆರೋಗ್ಯವಂತ ಆಗಬೇಕು ಅಂತ ಕೇಳಿ. ತಲೆ ಮೇಲೆ ಕೈ ಇಟ್ಟಿದೆ ಸರ್. ಏನ್ ಮಾಡ್ತಾ ಇದೆ? ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾ ಇದೆ ಸರ್. ಹ್ಮ್. ಓಕೆ, ವೆರಿ ಗುಡ್. ಕಾಲ್ ಬರುತ್ತಾ ಕೇಳಿ. ಆಗುತ್ತಾ ಇದೆ ಸರ್. ಹ್ಮ್. ಆಯ್ತು. ಶಾಂತವಾಗಿದೆ ಸರ್. ನೀನು ಈ ತರ ಸುಮ್ಮನೆ ಇದ್ರೆ, ಸೈಲೆಂಟ್ ಆಗಿದ್ರೆ, ಶಾಂತವಾಗಿ ನಗ್ತಾ ಇದ್ರೆ ನಮ್ಗೆ ಅರ್ಥ ಆಗೋಲ್ಲ. ನೀನು ಹೋಗ್ಬಿಟ್ಟು ಹೇಳು, ಏನ್ ಮೆಸೇಜ್ ಹೇಳು. ನನಗೆ ಕಾಲು ಹುಷಾರಾಗ್ಬೇಕಷ್ಟೇ. ನನ್ನ ಕಾಲು ಹುಷಾರಾಗ್ಬೇಕು ಅಂತ ಕೇಳಿ. ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ. ಹಾ. ಕೈ ಮೂಲಕ ಬೆಳಕರಿಸ್ತಾ ಇದ್ದಾರೆ ಸರ್. ಏನು? ಕೈ ಮೂಲಕ ಬೆಳಕು ಕೊಡ್ತಾ ಇದ್ದಾರೆ ಸರ್. ಆ ಎನರ್ಜಿ ತಗೊಳ್ಳಿ. ಆ ಎನರ್ಜಿಯಿಂದ ನನ್ನ ಕಾಲು ಪೂರ್ತಿ ಹುಷಾರಾಗಬೇಕು. ಮತ್ತೆ ನನ್ನ ಕಾಲು ಎಲ್ಲರ ಹಾಗೆ ಆರೋಗ್ಯವಂತ ಕಾಲಾಗಬೇಕು. ನನಗೇನು ದೇಹದಲ್ಲಿ ನ್ಯೂನ್ಯತೆ ಇದೆ, ಹಾ, ಏನೆಲ್ಲ ಹ್ಯಾಂಡಿಕ್ಯಾಪ್ಟ್ ಆಗಿದೆ ಆ ಕಾರಣದಿಂದ, ಅದೆಲ್ಲ ನಿವಾರಣೆ ಆಗಿ ಆರೋಗ್ಯವನ್ನು, ನಾನು ಈ ಕಣ್ಣು ಬಿಡೋದ್ರೊಳಗೆ ನನಗೆ ಆರೋಗ್ಯವಂತ ಕಾಲುಗಳು ಬೇಕು ಅಂತ ಹೇಳಿ. ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ. ನನ್ನ ದೇಹ ತುಂಬಾ ಬೆಳಕು ತುಂಬಿ ಮಾಯ ಆದ್ರೆ ಸರ್. ವೆರಿ ಗುಡ್. ಇಡೀ ದೇಹ ಸಂಪೂರ್ಣವಾಗಿ ಬೆಳಕುಮಯ ಆಗ್ತಾ ಇದೆ. ಆಯ್ತು, ಹೊರಟೋದ್ರ ಅವರು. ಮಾಯ ಆದ್ರೆ ಸರ್. ಓಕೆ. ಹ್ಮ್. ಮತ್ತೆ ಆ ಜನ್ಮದಲ್ಲಿ ಏನೇನೆಲ್ಲ ಮಾಡಿದಿರಿ ನೋಡಿ. ಜಮೀನ್ದಾರ ಆಗಿದ್ದೀರಲ್ವಾ, ದೊಡ್ಡ ಆ ಅವನ ಮನೆಗೆ ಹೋಗಿ, ಯಾರ್ಯಾರಿದ್ದಾರೆ, ಅವನು ಇನ್ನೂ ಏನೇನು ತಪ್ಪು ಕೆಲಸ ಮಾಡಿದ್ದಾನೆ, ಯಾರ್ಯಾರಿಗೆ ಇನ್ನೂ ಏನೇನು ಹಣಕಾಸು ಈ ತರ ಏನೇನು ಮಾಡಿದ್ದಾನೆ ನೋಡಿ ಸ್ವಲ್ಪ. ಇನ್ನು ಬೇರೆಯವರಿಗೆಲ್ಲ ಯಾರ್ಯಾರಿಗೆ ಈ ತರ ತೊಂದರೆ ಕೊಟ್ಟಿದ್ದಾನೆ ನೋಡಿ. ಎಲ್ಲರಿಗೂ ಅಣುಕ್ಸೋದು ಮಾಡ್ತಾ ಇದ್ದಾನೆ ಸರ್. ಎಲ್ಲರಿಗೂ ಏನ್ ಮಾಡ್ತ ಮನೇಲೆಲ್ಲ ಆ, ತುಂಬಾ ಹಣ ಇದೆ ಸರ್. ಓಕೆ. ಅಹಂಕಾರದಿಂದ ಮಾತಾಡ್ತಾ ಇದ್ದಾನೆ ಸರ್. ಹ್ಮ್. ಅಣುಕಿಸ್ತಾನೆ ಸರ್. ಓಕೆ, ಮತ್ತೆ ಎಲ್ಲರಿಗೂ ದುಡ್ಡು ಕೊಡ್ತಾ ಇದ್ದಾನೆ ಸರ್. ಹ್ಮ್, ದುಡ್ಡು ಕೊಡ್ತಾನಾ? ಹಾ ಸರ್. ಓಕೆ. ಹೆಂಗೆ, ಒಳ್ಳೆಯವನಿದಾನೋ ಕೆಟ್ಟವನಿದಾನೋ? ದುಡ್ಡು ಕೊಟ್ಟ ಮೇಲೆ ತುಂಬಾ ಒರಟಾಗಿ ನಡ್ಕೊಳ್ತಾನೋ ನೋಡಿ. ಹೊರಟಾಗಿ ನಡ್ಕೊಂತ ಇದ್ದಾನೆ ಸರ್. ಹೌದಾ? ಏನೇನೆಲ್ಲ ದುಷ್ಕೃತ್ಯಗಳನ್ನು ಮಾಡಿದ ನೋಡಿ ಅವನು. ಕಾಣಿಸ್ತಾ ಇಲ್ಲ ಸರ್. ನೋಡಿ, ದೀರ್ಘವಾಗಿ ಗಮನಿಸಿ. ನೋಡಿ, ಈಗ ಗೊತ್ತಾಗ್ತಾ ಇದೆ. ಸಂಪೂರ್ಣವಾಗಿ ಅವನ ಚಿತ್ರಣ ನಿಮ್ಮ ಕಣ್ಮುಂದೆ ಬರ್ತಾ ಇದೆ. ಅವನು ಇನ್ನು ಯಾರ್ಯಾರಿಗೆ ಏನೇನೆಲ್ಲ, ಹೇಗೆಲ್ಲ ಅವನು ದೌರ್ಜನ್ಯ ಮಾಡಿದ, ಹೇಗೆಲ್ಲ ಅವನು ಕಾಡಿಸಿದ, ಹಿಂಸೆ ಮಾಡಿದ, ಇದೆಲ್ಲ ನಿಮ್ಗೆ ಗೊತ್ತಾಗ್ತಾ ಇದೆ ನೋಡಿ. ಹ್ಮ್. ಹಣ ಕೊಡ್ತಾನೆ ಸರ್. ಓಕೆ.
ಆದ್ರೆ ಹಣ ಕೊಟ್ಟಿರೋರ್ಗೆ ತುಂಬಾ ತೊಂದರೆ ಕೊಡ್ತಾನೆ ಸರ್. ಇನ್ನೂ ತೊಂದರೆ ಕೊಡ್ತಾನಾ? ಓಕೆ. ಅವನು ಈಗ ನೀವೊಂದು ಕೆಲಸ ಮಾಡಿ, ಯಾರಿಗೆಲ್ಲ ಅವನು ಹಣ ಕೊಟ್ಟಿದ್ದಾನೋ ಅವರನ್ನೆಲ್ಲ ಕರೀರಿ, ಆ ಎಲ್ಲ ಆತ್ಮಗಳನ್ನ ಕರೀರಿ. ಓಕೆ. ಯಾರಿಗೆಲ್ಲ ಇಡೀ ಜನ್ಮದಲ್ಲಿ ಅವನು ಕಷ್ಟ ಕೊಟ್ಟಿದ್ದಾನೆ, ತೊಂದರೆ ಕೊಟ್ಟಿದ್ದಾನೆ, ಯಾರಿಗೆಲ್ಲ ಆ ಜನ್ಮದಲ್ಲಿ ಅವನು ಆ, ತೊಂದರೆ ಕೊಟ್ಟ, ಹಣ ಕೊಟ್ಟಿದ್ದಾನೆ, ಆ ಎಲ್ಲ ಆತ್ಮಗಳನ್ನ ಕರೀರಿ. ಆವ 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 ವೆರಿ ಗುಡ್. ಕಾಣಿಸ್ತಾ ಇದ್ದಾರೆ, ಎಲ್ಲ ಆತ್ಮಗಳು ಬಂದಿದ್ದಾರೆ. ಆ ಎಲ್ಲ ಆತ್ಮಗಳಲ್ಲಿ ನೀವು ಹೃದಯಪೂರ್ವಕವಾಗಿ ಕ್ಷಮಾಪಣೆಯನ್ನು ಕೇಳಿ, ದಯಮಾಡಿ ನನ್ನನ್ನು ಕ್ಷಮಿಸಿ, ನನ್ನ ತಪ್ಪಿನ ಅರಿವು ನನಗಾಗಿದೆ, ನಾನು ಹಾಗೆ ಏನಂತೀವಿ, ಪ್ರಾಣಿಗಳ ಹಾಗೆ ವರ್ತನೆ ಮಾಡಬಾರದಿತ್ತು, ತುಂಬಾ ಸೌಜನ್ಯದಿಂದ ವರ್ತನೆ ಮಾಡಬೇಕಿತ್ತು, ನಿಮ್ಮ ಹತ್ರ ತುಂಬಾ ಕೆಟ್ಟದಾಗಿ ನಡ್ಕೊಂಡಿದ್ದೇನೆ, ತುಂಬಾ ಹಿಂಸೆ ಕೊಟ್ಟಿದ್ದೇನೆ, ದಯಮಾಡಿ ನನ್ನ ತಪ್ಪಿನ ಅರಿವಾಗಿದೆ, ನಾನು ನಿಮ್ಮಲ್ಲಿ ಕ್ಷಮಾಪಣೆ ಕೇಳ್ತಾ ಇದ್ದೇನೆ, ದಯಮಾಡಿ ನನ್ನನ್ನು ಕ್ಷಮಿಸಿ, ಸಾರಿ, 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 ದಯಮಾಡಿ ನನ್ನನ್ನು ಕ್ಷಮಿಸಿ, ದಯಮಾಡಿ ನನ್ನನ್ನು ಕ್ಷಮಿಸಿ, ಸಾರಿ, 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 ದಯಮಾಡಿ ನನ್ನ ಕ್ಷಮಿಸಿ ಅಂತ ಕೇಳ್ಕೊಳ್ಳಿ. ಏನು ಹೇಳ್ತಾ ಇದ್ದಾರೆ ನೋಡಿ. ಅವರು ದುಃಖ ಪಡ್ತಾ ಇದ್ದಾರೆ ಸರ್. ತುಂಬಾ ದುಃಖ ಪಡ್ತಾ ಇದ್ದಾನ? ಹಣ ಕಳ್ಕೊಂಡಿವೆ ಅಂತ ದುಃಖ ಪಡ್ತಾ ಇದ್ದಾರೆ ಸರ್. ದುಃಖ ಪಡ್ತಾ ಇದ್ದಾರೆ ಅವರು? ಹಾ ಸರ್. ಏಕೆ? ಆಯ್ತು, ತಪ್ಪಾಯ್ತು, ನನ್ನಿಂದ ಹಾಗೆ ಮಾಡಬಾರ್ದಿತ್ತು, ನಾನು ಕ್ಷಮಿಸಿಬಿಡಿ ಅಂತ ಹೇಳಿ ಎಲ್ಲರ ಹತ್ರ ಕ್ಷಮಾಪಣೆ ಕೇಳಿ, ಅವ್ರ ಹತ್ರ ಎಲ್ಲ ಕ್ಷಮಿಸಿ ನನ್ನ, ಆಯ್ತಾ? ನಿಮಗೆಲ್ಲ ಹಾಗೆ ಮಾಡಬಾರ್ದಿತ್ತು, ತುಂಬಾ ನನಗೂ ದುಃಖ ಆಗಿದೆ, ನನಗೂ ಗೊತ್ತಾಗಿಲ್ಲ, ಅಜ್ಞಾನದಲ್ಲಿ ಹಾಗೆ ಮಾಡಿದ್ದೀನಿ, ದಯಮಾಡಿ ನನ್ನ ಕ್ಷಮಿಸಿ, ಸೊ ಅಂತ ಕ್ಷಮಾಪಣೆ ಕೇಳ್ಕೊಳ್ಳಿ. ಕ್ಷಮಿಸಿದ್ರು ಸರ್. ಕ್ಷಮಿಸಿದಾರಾ? ಓಕೆ, ಆಯ್ತು, ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಕೇಳಿ. ಇನ್ನು ಮುಂದೆ ನನಗೆ ಯಾವುದೇ ಹಣಕಾಸು ಸಮಸ್ಯೆ ಬರಬಾರ್ದು ಆ ಕಾರಣದಿಂದ. ಮತ್ತೆ ನನಗೇನೆಲ್ಲ ಇವತ್ತು ನಾನು ಸಮಸ್ಯೆ ಸಿಕ್ಕಾಕೊಂಡಿದ್ದೆ, ಆ ಎಲ್ಲ ಈ ಕ್ಷಣದಲ್ಲೇ ಅದು ನಿವಾರಣೆ ಆಗಬೇಕು. ನಾನು ಕಣ್ ಬಿಡೋದ್ರೊಳಗೆ ಅದೆಲ್ಲ ಕ್ಲಿಯರ್ ಆಗಿರಬೇಕು. ಮತ್ತೆ ನಾನು ಈ ಕ್ಷಣದಿಂದಲೇ ನನ್ನೆಲ್ಲ ಹಣಕಾಸು ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತ ಕೇಳ್ಕೊಳ್ಳಿ. ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ಳಿ. ನನ್ನ ಹೆಸರು ಹೇಳಿ.
ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ. ಏನ ಅಂತ ಇದ್ದಾರೆ? ಏನಾಗ್ತಾ ಇದೆ? ನಗ್ತಾ ಇದ್ದಾರೆ ಸರ್. ಆಗ್ತಾ ಇದ್ದಾರೆ. ಹೇಳಿ. ಆಶೀರ್ವಾದ ಮಾಡಿ, ನನ್ನೆಲ್ಲ ಹಣಕಾಸು ಸಮಸ್ಯೆ ಇವಾಗ ಕ್ಲಿಯರ್ ಆಗಬೇಕು. ನೀವು ಈಗ ನಕ್ರೆ ಹೆಂಗ್ ಗೊತ್ತಾಗುತ್ತೆ? ಮೆಸೇಜ್ ಕೊಡಿ ನನಗೆ ಅಂತ ಹೇಳಿ. ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ ಅಂತ ಹೇಳಿ. ಆಶೀರ್ವಾದ ಮಾಡ್ತಾ ಇದ್ದಾರೆ ಸರ್. ಮಾಡ್ತಾ ಇದ್ದಾರಾ? ಓಕೆ. ಕೊನೆಗೆ ಆ ಜನ್ಮದಲ್ಲಿ ಅವನು ಎಷ್ಟು ವರ್ಷ ಬದುಕಿದ್ದ ನೋಡಿ. ಥ್ಯಾಂಕ್ ಯು ಹೇಳಿ ಅವರಿಗೆ. ಆತ್ಮಗಳಿಗೆಲ್ಲ ಥ್ಯಾಂಕ್ ಯು. ಕರೆದ ತಕ್ಷಣ ಬಂದಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ಥ್ಯಾಂಕ್ ಯು ಹೇಳಿ. ಓಕೆ. ಎಷ್ಟು ವರ್ಷ ಬದುಕಿದ್ದ ನೋಡಿ. ನೂರ ಮೇಲೆ ಇತ್ತು ಸರ್. ಹೌದಾ? ಓಕೆ. ಕೊನೆಗೆ ಆ ದೇಹದಿಂದ ಆತ್ಮ ಹೊರಗಡೆ ಬರುತ್ತಲ್ವಾ, ಬಂದ ಕೂಡಲೇ ಸತ್ತಿರುವ ತನ್ನ ದೇಹವನ್ನು ನೋಡ್ತಾ ಆತ್ಮಕ್ಕೆ ಏನ್ ಅನ್ನಿಸ್ತಾ ಇದೆ? ಕಾಣಿಸ್ತಾ ಇಲ್ಲ ಸರ್. ನೋಡಿ, ದೀರ್ಘವಾಗಿ ಗಮನಿಸಿ. ಸಾವಿನ ಅಂತ್ಯ ಸಮಯದಲ್ಲಿದ್ದೀರಿ. ಆ ದೇಹದಿಂದ ಆತ್ಮ ಹೊರಗಡೆ ಬರ್ತಾ ಇದೆ. ಹೊರಗಡೆ ಬಂದು ಸತ್ತಿರುವ ತನ್ನ ದೇಹವನ್ನು ನೋಡ್ತಾ ಇದೆ. ನೋಡ್ತಾ ಆ ಆತ್ಮಕ್ಕೆ ಏನು ಭಾವನೆ ಇದೆ, ಏನು ಅನಿಸ್ತಾ ಇದೆ ತನ್ನ ಇಡೀ ಲೈಫ್ ಜೀವನದ ಬಗ್ಗೆ, ಅದೆಲ್ಲ ನಿಮಗೆ ಕಾಣಿಸ್ತಾ ಕಾಣಿಸ್ತಾ ಇದೆ. ಸರ್ ನಾನು ಇದರಿಂದ ಹೊರಗಡೆ ಬರುವ ಸರ್. ಹ್ಮ್. ಸ್ವಲ್ಪ ಜೋರು ಮಾತಾಡಿ. ನಾನು ಹೊರಗೆ ಬರ್ತೇನೆ ಸರ್. ಬೇಡ ಬೇಡ ಬೇಡ, ಏನಾಗಲ್ಲ. ನೋಡಿ, ಸ್ವಲ್ಪ ದೀರ್ಘವಾಗಿ ಗಮನಿಸಿ. ನೋಡಿ ಮತ್ತೇನಾಯ್ತು ನೋಡಿ. ಆ ದೇಹದಿಂದ ಆತ್ಮ ಹೊರಗಡೆ ಬಂದ ಕೂಡಲೇ ಏನ್ ಅನಿಸ್ತಾ ಇದೆ ನೋಡಿ. ಅಳ್ತಾ ಇದ್ದಾನೆ ಸರ್. ಅಳ್ತಾ ಇದ್ದಾನ? ಹ್ಮ್ ಸರ್. ಯಾಕೆ ಅಳ್ತಾ ಇದ್ದಾನೆ? ನೋಡಿ, ಸ್ವಲ್ಪ ದೀರ್ಘವಾಗಿ ಗಮನಿಸಿ. ಪಡ್ತಾ ಇದ್ದಾನೆ ಸರ್. ಹ್ಮ್. ದುಃಖ ಪಡ್ತಾ ಇದ್ದಾನೆ. ಯಾಕೆ ಅವನ ದುಃಖಕ್ಕೆ ಏನು ಕಾರಣ ನೋಡಿ. ನನಗೆ ಅಳು ಬರ್ತಾ ಇದೆ ಸರ್. ಹ್ಮ್. ನನಗೆ ಅಳು ಬರ್ತಾ ಇದೆ ಸರ್. ಯಾಕೆ ಅಳು ಬರ್ತಾ ಇದೆ ನೋಡಿ. ಏನ್ ಕಾರಣ?
ಹೆಚ್ಚಾಗಿ ನೋವು ಕೊಟ್ಟಿದ್ದಾನೆ ಸರ್. ಹ್ಮ್ ಹೆಚ್ಚಾಗಿ ನೋವು ಕೊಟ್ಟಿದ್ದಾನೆ. ಈ ಜನ್ಮ ಅವನು ಹೆಚ್ಚಾಗಿ ಎಲ್ಲರಿಗೂ ನೋವು ಕೊಟ್ಟಿದ್ದಾನೆ ಸರ್. ಅದಕ್ಕೇನೋ ಅರ್ಥ ಆಗಿ ಆಯ್ತು. ಆ ಎಲ್ಲರಿಗೂ ಕ್ಷಮಾಪಣೆ ಕೇಳಿದಿರಲ್ವಾ? ಸೊ ಹಾಗಾಗಿ ಆ ನೋವು, ಅಸಮಾಧಾನ, ಅತೃಪ್ತಿ ಅದು ಯಾವುದೂ ಇಟ್ಕೊಳ್ಳೋದು ಬೇಡ ಈಗ. ಎಲ್ಲವನ್ನು ಆ ಸತ್ತಿರುವ ದೇಹಕ್ಕೆ ರಿಲೀಸ್ ಮಾಡಿಬಿಡಿ. ಆ ನೋವನ್ನೆಲ್ಲ ಆ ದೇಹಕ್ಕೆ ರಿಲೀಸ್ ಮಾಡ್ತಾ ಇದ್ದೀರಿ. ನೀವು ಅನ್ಕೊಂಡ್ರೆ ಸಾಕು, ಆ ದುಃಖ, ನೋವು, ಅಸಮಾಧಾನ, ಅತೃಪ್ತಿ ಏನಿದೆ. ಯಾಕೆಂದ್ರೆ ನೀವು ಈಗಾಗಲೇ ಕ್ಷಮಾಪಣೆನೂ ಕೇಳಿದಿರಿ, ಅವ್ರು ಕ್ಷಮಿಸಿ ಆಯ್ತು ಆಯ್ತು. ಸೊ ಈಗ ನೀವು ಆ ದುಃಖ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲವನ್ನ ಆ ದೇಹಕ್ಕೆ ರಿಲೀಸ್ ಮಾಡಿ. ಎಲ್ಲ ರಿಲೀಸ್ ಆಗ್ತಾ ಇದೆ. ಸಂಪೂರ್ಣವಾಗಿ ರಿಲೀಸ್ ಆಗ್ತಾ ಇದೆ. ಸಂಪೂರ್ಣವಾಗಿ ರಿಲೀಸ್ ಆಗ್ತಾ. ವೆರಿ ಗುಡ್. ಆತ್ಮಕ್ಕೆ ತುಂಬಾ ಆನಂದ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಮನಸ್ಸು ಹಗೂರ ಆಗ್ತಾ ಇದೆ, ದೇಹ ಹಗೂರ ಅನಿಸ್ತಾ ಇದೆ. ಈಗ ಸುತ್ತಲೂ ಗಮನಿಸಿ. ಆತ್ಮದ ಸುತ್ತಲೂ ಕೆಲವು ದೈವ ಶಕ್ತಿಗಳು ನಿಂತಿದ್ದಾರೆ. ಯಾರ್ಯಾರು ಕಾಣಿಸ್ತಾ ಇದ್ರು ನೋಡಿ. ಬೆಳಕು ಸರ್. ಬೆಳಕಾ? ಓಕೆ. ಈಗ ಪುನಃ ಬೆಳಕಿದೆ ಸರ್. ಹ್ಮ್ ಸುತ್ತಲೂ ಅಮೋಘವಾದ ಬೆಳಕಿದೆ. ಬೆಳಕಿದೆಯಾ? ವೆರಿ ಗುಡ್. ಈಗ ನೀವು ಈ ಜನ್ಮಕ್ಕೆ ಬನ್ನಿ. ಈ ಜನ್ಮಕ್ಕೆ ಬನ್ನಿ. ಯಾವ ಉದ್ದೇಶದಿಂದ ಈ ಜನ್ಮ ತಗೊಂಡಿದ್ದೀರಿ, ಮತ್ತೆ ಈ ಹಿಂದಿನ ಜನ್ಮದಿಂದ ಏನೇನು ಕರ್ಮ ಈ ಜನ್ಮಕ್ಕೆ ಬಂದಿದೆ ನೋಡಿ, ಸ್ವಲ್ಪ ಗೊತ್ತಾಗ್ತದೆ. ಏನು ಉದ್ದೇಶ? ಈ ಜನ್ಮದ ಉದ್ದೇಶ ಏನು? ನೋಡಿ, ದೀರ್ಘವಾಗಿ ಗಮನಿಸಿ. ನನ್ನನ್ನು ನೆನೆಸ್ಕೊಳ್ಳಿ. ನನ್ನ ಎನರ್ಜಿ ಜೊತೆಗೆ ನೀವು ಕನೆಕ್ಟ್ ಆಗಿದ್ದೀರಿ. ಸಂಪೂರ್ಣವಾಗಿ ಗಮನಿಸಿ. ನಿಮಗೆ ಸಂಪೂರ್ಣವಾಗಿ ಎಲ್ಲ ಗೊತ್ತಾಗ್ತಾ ಹೋಗ್ತದೆ. ಯಾವ ಉದ್ದೇಶದಿಂದ ಈ ಜನ್ಮ ತಗೊಂಡಿದ್ದೀರಿ? ಗೊತ್ತಾಗ್ತಾ ಇದೆಯಾ? ಅಂದ್ರೆ ಬೆಳಕು ಕಾಣಿಸ್ತಾ ಇದೆ ಸರ್. ಬೆಳಕು ಕಾಣಿಸ್ತಾ ಇದೆಯಾ? ಆಯ್ತು. ಆ ಏನು ಬೆಳಕಿಗೆ ಹ್ಮ್ ಏನು ಅನ್ನಿಸ್ತಾ ಇಲ್ಲ ಸರ್. ಆಯ್ತು. ನೀವು ಈ ಜನ್ಮಕ್ಕೆ ಬನ್ನಿ. ಆ ಬೆಳಕನ್ನು ದಾಟಿ ಬನ್ನಿ. ಆ ಬೆಳಕನ್ನು ದಾಟಿ ಬೆಳಕಿಗೆ ಒಂದು ಕೃತಜ್ಞತೆ ಹೇಳಿ. ಆ ಬೆಳಕನ್ನು ದಾಟಿ ಈ ಜನ್ಮಕ್ಕೆ ಬನ್ನಿ. ಪ್ರೆಸೆಂಟ್ ಈಗಿರುವ ಜನ್ಮ ತಗೊಂಡಿದ್ದೀರಲ್ವಾ? ಈ ಜನ್ಮಕ್ಕೆ ಬನ್ನಿ. ಈ ಜನ್ಮದಲ್ಲಿ ಯಾವ ಉದ್ದೇಶದಿಂದ ಈ ಜನ್ಮ ತಗೊಂಡಿದ್ದೀರಿ ಗೊತ್ತಾಗುತ್ತೆ ನೋಡಿ. ದೀರ್ಘವಾಗಿ ಗಮನಿಸಿ. ಗೊತ್ತಾಗ್ತಾ ಇದೆ. ಬೆಳಕು ಕತ್ಲೆ ಬಂದು ಹೋಗ್ತಾ ಇದೆ ಸರ್. ಹ್ಮ್ ಇನ್ನೂ ಸ್ವಲ್ಪ ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಆ ಬೆಳಕು ಕತ್ತಲೆ ಎಲ್ಲವನ್ನ ದಾಟಿ ಈ ಜನ್ಮದ ಕೆಲವು ರಹಸ್ಯಗಳನ್ನ ನೀವು ತಿಳ್ಕೊಳ್ಳಕ್ ಹೋಗ್ತಾ ಇದ್ದೀರಿ. ಡೀ ಡೀ ನನಗೆ ಮೆಸೇಜ್ ಕಾಣ್ತಾ ಇದೆ ಸರ್. ಏನ್ ಕಾಣಿಸ್ತಾ ಇದೆ? ಒಳ್ಳೆದನ್ನ ಹೇಳಿಕೆ ಬಂದಿದ್ದೀನಿ ಸರ್. ಒಳ್ಳೇದು ಬಂದಿದ್ದೀರಾ? ವೆರಿ ಗುಡ್. ನನ್ನಲ್ಲಿ ಪರಿವರ್ತನೆ ಆಗಿದೆ ಸರ್. ಪರಿವರ್ತನೆ ಆಗಿದೆಯಾ? ಓಕೆ.
ಏನು ಈಗ ಈ ದೇಹದಲ್ಲಿ ಈ ರೀತಿ ನ್ಯೂನ್ಯತೆ ಎಲ್ಲ ಆಯ್ತಲ್ವಾ? ಓಕೆ. ಅದಕ್ಕೆ ಅದೇ ಕಾರಣನ ಹಿಂದೆ ನೀವು ಮಾಡಿದಿರಲ್ವಾ? ಕಾಲಲ್ಲೆಲ್ಲ ಒದ್ದು ದೌರ್ಜನ್ಯ ಮಾಡಿದಿರಲ್ವಾ? ಸೊ ಆ ತಪ್ಪಿನಿಂದ ಹೀಗೆ ಹ್ಯಾಂಡಿಕ್ಯಾಪ್ಟ್ ಆಗಿದೆಯಾ? ನಾನು ತುಂಬಾ ಜನಕ್ಕೆ ಹಂಗಿಸಿದ್ದೀನಿ ಸರ್. ಹ್ಮ್ ತುಂಬಾ ಜನಕ್ಕೆ ಹ್ಮ್ ಹಿಂದಿನ ಜನ್ಮದಲ್ಲಿ ಹ್ಮ್ ಅಹಂಕಾರದಿಂದ ನಡ್ಕೊಂಡಿದ್ದೀನಿ ಸರ್. ವೆರಿ ಗುಡ್, ವೆರಿ ಗುಡ್. ಅದಕ್ಕೆಲ್ಲ ಆ ಎಲ್ಲ ಆತ್ಮಗಳಿಗೆ ಇನ್ನೊಮ್ಮೆ ಕ್ಷಮಾಪಣೆ ಕೇಳಿ. ದಯಮಾಡಿ ಯಾರಿಗೆಲ್ಲ ನಾನು ಹಿಂದಿನ ಜನ್ಮದಲ್ಲಿ ತುಂಬಾ ಅಹಂಕಾರದಿಂದ ಹಿಂಸೆ ಮಾಡಿದ್ದೇನೋ, ಕಷ್ಟ ಕೊಟ್ಟಿದ್ದೀನೋ, ತೊಂದರೆ ಕೊಟ್ಟಿದ್ದೀನೋ, ಆ ಎಲ್ಲ ಆತ್ಮಗಳಿಗೆ ಆವಾಹನೆ ಮಾಡಿ, ಆವಾಹನೆ, ಆವಾಹನೆ, ಆವಾಹನೆ. ವೆರಿ ಗುಡ್. ಆ ಎಲ್ಲ ಆತ್ಮಗಳು ಬಂದಿದ್ದಾರೆ. ಆ ಎಲ್ಲ ಆತ್ಮಗಳಲ್ಲಿ ಪ್ರಾರ್ಥನೆ ಮಾಡಿ, ಹಿಂದಿನ ಜನ್ಮದಲ್ಲಿ ಯಾವೆಲ್ಲ ಆತ್ಮಗಳಿಗೆ ಅಹಂಕಾರದಿಂದ ದೌರ್ಜನ್ಯದಿಂದ ನಾನು ಹಿಂಸೆ ಮಾಡಿದ್ದೇನೋ, ದೌರ್ಜನ್ಯ ಮಾಡಿದ್ದೇನೋ, ಕಷ್ಟ ಕೊಟ್ಟಿದ್ದೇನೋ, ದುಃಖ ಕೊಟ್ಟಿದ್ದೇನೋ, ಆ ಎಲ್ಲ ಆತ್ಮಗಳಲ್ಲಿ ನನ್ನ ಹೃದಯಪೂರ್ವಕ ಕ್ಷಮಾಪಣೆ ಕೇಳ್ತಾ ಇದ್ದೇನೆ. ದಯಮಾಡಿ ನನ್ನನ್ನು ಕ್ಷಮಿಸಿ ಬಿಡಿ. ಕ್ಷಮಿಸಿ, 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 ಕ್ಷಮಿಸಿ. ಸಾರಿ, ಸಾರಿ, ಸಾರಿ. ವೆರಿ ಗುಡ್. ಏನ್ ಹೇಳ್ತಾ ಇದ್ದಾರೆ? ಆಶೀರ್ವಾದ ಮಾಡ್ತೀನಿ ಸರ್. ವೆರಿ ಗುಡ್. ಹಾಗೆ ನಿಮಗೆ ಯಾರೆಲ್ಲ ಈ ಒಂದು ಜನ್ಮದಲ್ಲಿ ಆ, ನಿಮ್ಮ ತಂದೆಯನ್ನ ಆವಾಹನೆ ಮಾಡಿ, ನಿಮ್ಮ ತಂದೆ ತಾಯಿಯನ್ನ, ಅವರ ಆತ್ಮವನ್ನು ಆವಾಹನೆ ಮಾಡಿ. ಆವಾಹನೆ, ಆವಾಹನೆ. ನಿಮ್ಮ ತಂದೆ ತಾಯಿಯ ಆತ್ಮ ಕೂಡ ಬಂದಿದ್ದಾರೆ. ಅವರಲ್ಲೂ ಕೂಡ ನೀವು ಕ್ಷಮಾಪಣೆ ಕೇಳಿ. ನನ್ನದಲ್ಲದ ತಪ್ಪಿನಿಂದ ಅಥವಾ ನನ್ನ ಅವರ ತಪ್ಪಿನಿಂದ ಹೀಗಾಗಿದೆ, ದಯಮಾಡಿ ನನ್ನಿಂದ ನೋವಾಗಿದ್ರೆ ಕ್ಷಮಿಸಿ ಅಂತ ಹೇಳಿ ನಿಮ್ಮ ತಂದೆ ತಾಯಿಯರಲ್ಲಿ ಕ್ಷಮಾಪಣೆ ಕೇಳ್ಕೊಳ್ಳಿ. ಸಾರಿ, ಸಾರಿ, ಸಾರಿ. ನಿಮ್ಮ ತಂದೆಯಲ್ಲಿ ಕ್ಷಮಾಪಣೆ ಕೇಳಿ. ಸಾರಿ, ಸಾರಿ, ಸಾರಿ. ಅಥವಾ ನೀವು ನನಗೆ ಪ್ರೀತಿ ಕೊಡಲಿಲ್ಲ, ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ನನಗೆ ಯಾವುದೇ ಮನಸ್ಸಿನಲ್ಲಿ ನೋವಿಲ್ಲ. ಆ ಏನೆಲ್ಲ ನೋವಿದೆ, ಅಸಮಾಧಾನ, ತೃಪ್ತಿ, ನನ್ನ ಜೀವನದಲ್ಲಿ ಹೀಗೆಲ್ಲ ಆಯ್ತಲ್ವಾ ಅನ್ನುವ ನೋವೇನಿದೆ, ಅಥವಾ ಇಷ್ಟೊಳಗೆ ಏನೆಲ್ಲ ಕಷ್ಟಗಳು ಆಗಿದೆ, ಅದನ್ನೆಲ್ಲ ಅನುಭವಿಸಿದಿರಿ, ಅದರೆಲ್ಲ ನೋವು ಒಳಗಡೆ ಇದೆ ಅಲ್ವಾ? ಆ ಎಲ್ಲ ನೋವನ್ನ ದೂರದ ಅರಬ್ಬಿ ಸಮುದ್ರ ಗೊತ್ತಿದೆಯಲ್ವಾ? ಅರಬ್ಬಿ ಸಮುದ್ರಕ್ಕೆ ರಿಲೀಸ್ ಮಾಡಿಬಿಟ್ಟು ಎಲ್ಲ ಸಮುದ್ರಕ್ಕೆ ಹೋಗಿ ರಿಲೀಸ್ ಆಗ್ತಾ ಇದೆ. ಉಪ್ಪಿನ ಸಮುದ್ರ. ಓಕೆ. ಎಲ್ಲ ಉಪ್ಪಿನ ಸಮುದ್ರಕ್ಕೆ ಹೋಗಿ ರಿಲೀಸ್ ಆಗ್ತಾ ಇದೆ. ಆ ನೋವು, ಅಸಮಾಧಾನ, ಅತೃಪ್ತಿ, ದುಃಖ, ಆ ಆ ಕಷ್ಟದ ಜೀವನ, ಮತ್ತೆ ಎಲ್ಲ ನಿಮ್ಮ ಹಣಕಾಸು ಸಮಸ್ಯೆಗಳು, ಏನೆಲ್ಲ ನಿಮ್ದು ಬ್ಲಾಕೇಜ್ ಇದೆ, ಕರ್ಮಗಳು, ಎಲ್ಲವನ್ನ ಡಂಪ್ ಮಾಡಿಬಿಡಿ. ಎಲ್ಲ ಹೋಗಿ ಉಪ್ಪಿನ ಸಮುದ್ರ, ಅರಬ್ಬಿ ಸಮುದ್ರಕ್ಕೆ ಹೋಗಿ ಬೀಳ್ತಾ ಇದೆ. ಎಲ್ಲ ರಿಲೀಸ್ ಆಗ್ತಾ ಇದೆ. ಎಲ್ಲ ರಿಲೀಸ್ ಆಗ್ತಾ ಇದೆ. ಎಲ್ಲ ರಿಲೀಸ್ ಆಗ್ತಾ ಇದೆ. ಎಲ್ಲ ಆ ಉಪ್ಪಿನ ಸಮುದ್ರಕ್ಕೆ ರಿಲೀಸ್ ಆಗ್ತಾ ಇದೆ. ಸಂಪೂರ್ಣವಾಗಿ ಇವಾಗ ನಿಮ್ಮ ಮನಸ್ಸು ಸಂತೋಷವಾಗಿದೆ, ಖುಷಿಯಿಂದ ಇದೆ, ಆರಾಮಾಗಿ ತೇಲಿದ ಅನುಭವದಲ್ಲಿದ್ದ. ಈಗ ನಿಮ್ಮ ತಂದೆಯ ಆತ್ಮಕ್ಕೆ ಕ್ಷಮಾಪಣೆ ಕೇಳ್ಕೊಳ್ಳಿ. ಅವ್ರು ಏನು ಆನ್ಸರ್ ಮಾಡ್ತಾರೆ, ಏನು ಉತ್ತರ ಕೊಡ್ತಾ ಇದ್ದಾರೆ ನೋಡಿ. ಸರ್ ಅವ್ರ ಮುಖದಲ್ಲಿ ನಗು ಇದೆ ಸರ್. ಪಕ್ಕದಲ್ಲಿ ನಗು ಇದೆ ಸರ್. ಆಯ್ತು, ಆಶೀರ್ವಾದ ಅಂತ ಹೇಳಿ. ಮಾಡ್ತಾರೆ. ಆಶೀರ್ವಾದ ಮಾಡಿ ನಮಗೆ ಇನ್ಮುಂದೆ ಒಳ್ಳೇದಾಗ್ಲಿ, ಚೆನ್ನಾಗಿ ನಾವು ಬಾಳಿ ಬದುಕಿ ಒಳ್ಳೆ ಲೋಕ ಕಲ್ಯಾಣದ ಸೇವೆ ಮಾಡ್ಬೇಕು, ನಾವು ಆಶೀರ್ವಾದ ಮಾಡಿ ಅಂತ ಆಶೀರ್ವಾದ ತಗೊಳ್ಳಿ.
ಖುಷಿಯಿಂದ ಹರಿಸ್ತಿದ್ದಾರೆ. ಹಾ, ಖುಷಿಯಿಂದ ಹರಿಸ್ತಾ ಇದ್ದಾರೆ. ಓಕೆ ಮೇಡಮ್, ವೆರಿ ಗುಡ್. ಈಗ ಈಗ ನಿಮಗಂತೂ ಇದು ಕಾರಣ ಆಯ್ತು. ನಿಮ್ಮ ಅಕ್ಕ ಯಾಕೆ ಹ್ಯಾಂಡಿಕ್ಯಾಪ್ಟ್ ಆದ್ರು? ಅವ್ರಿಗೆ ಏನ್ ಕಾರಣ ಆಗಿತ್ತು ಕೇಳಿ ನೋಡೋಣ. ನೋಡಿ ಸ್ವಲ್ಪ ಗೊತ್ತಾಗ್ತದೆ. ಇವರು ಹಿಂದಿನ ಜನ್ಮಕ್ಕೂ ನಿಮಗೂ ಏನ್ ಸಂಬಂಧ? ಗೊತ್ತಾಗ್ತಿಲ್ಲ ಸರ್, ಅಸ್ಪಷ್ಟವಾಗಿದೆ. ಓಕೆ, ತೊಂದರೆ ಇಲ್ಲ. ಓಕೆ, ಈಗ ಇಡೀ ನಿಮ್ಮ ದೇಹವನ್ನ ಗಮನಿಸ್ತಾ ಬನ್ನಿ. ತಲೆಯಿಂದ ಪಾದದವರೆಗೆ ಸಂಪೂರ್ಣವಾಗಿ ದೇಹವನ್ನು ಗಮನಿಸಿ. ದೇಹದಲ್ಲಿ ಏನಾದ್ರೂ ಬ್ಲಾಕೇಜ್ ಇದೆಯಾ? ಕಪ್ಪು ಮಸಿ ಬಡಿದ ಹಾಗೆ, ಕತ್ತಲೆ ಹಾಗೆ, ಹ್ಮ್? ಏನಾದ್ರೂ ಇದೆಯಾ ನೋಡಿ. ನ್ಯೂನ್ಯತೆ ಏನಾದ್ರೂ ಕಾಣಿಸ್ತಾ ಇದೆಯಾ ನೋಡಿ. ತಲೆಯಿಂದ ಇಲ್ಲ, ಹ್ಮ್ ಇಲ್ಲ ಸರ್. ಇಲ್ವಾ? ಓಕೆ, ನಿಮಗೆ ದೇಹ ಭಾರ ಆಗಿದೆ. ಭಾರ ಇದೆ, ಆಯ್ತು, ತೊಂದ್ರೆ ಇಲ್ಲ, ಇರ್ಲಿ. ಈಗ ನಿಮಗೆ ಅದು ಕಾಲು ಸ್ವಲ್ಪ ಇದಾಗಿದೆ ಅಲ್ವಾ, ಹ್ಯಾಂಡಿಕ್ಯಾಪ್ಟ್ ಆಗಿದೆಯಲ್ಲ, ಆ ಕಾಲನ್ನ ದಿಟ್ಟಿಸಿ ನೋಡಿ. ಅಲ್ಲಿ ಏನಾದರೂ ಇನ್ನೂ ಸಮಸ್ಯೆಗಳಿದೆಯಾ? ಅದು ಸರಿ ಹೋಗಿದೆಯಾ? ನೋಡಿ ಏನಾಗಿದೆ ನೋಡಿ. ಸರ್, ಅಲ್ಲಿರೋ ನೋವೆಲ್ಲ ಕಡಿಮೆ ಆಗಿದೆ. ಕಡಿಮೆ ಆಗಿದೆಯಾ? ಓಕೆ, ವೆರಿ ಗುಡ್. ಈಗ ಹಾಗೆ ಸ್ವಲ್ಪ ಅವೇರ್ನೆಸ್ ಅಲ್ಲಿರಿ. ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿ, ಇಡೀ ಬ್ರಹ್ಮಾಂಡದ ಪರಮಶಕ್ತಿಯಾದ ಆ ಪರಮಾತ್ಮ ಶಕ್ತಿ ಕೋಟಿ ಕೋಟಿ ಸೂರ್ಯರಿಗೆ ಸಮಾನವಾದದ್ದು. ಅದು ಬೆಳಕಿನ ರೂಪದಲ್ಲಿದೆ. ಆ ವಿಶ್ವಮೂಲ ಚೈತನ್ಯ ಹಿರಣ್ಯಗರ್ಭ ಶಕ್ತಿಯಿಂದ, ಪರಮಾತ್ಮ ಶಕ್ತಿಯಿಂದ ಒಂದು ದಿವ್ಯವಾದ ಬೆಳಕಿನ ರೂಪದಲ್ಲಿ ಶಕ್ತಿ, ಪರಮಾತ್ಮ ಶಕ್ತಿ ಇಡೀ ನಿಮ್ಮ ದೇಹವನ್ನು ಬಂದು ಆವರಿಸಿಕೊಳ್ತಾ ಇದೆ. ತಲೆಯಿಂದ ಪಾದದವರೆಗೆ ಸಂಪೂರ್ಣವಾಗಿ ಆ ಬೆಳಕು ನಿಮ್ಮ ನರನಾಡಿಗಳೆಲ್ಲ ಹರಿತಾ ಇದೆ. ಸಂಪೂರ್ಣವಾಗಿ ದೇಹವನ್ನೆಲ್ಲ ಬೆಳೆಸ್ಕೊಳ್ತಾ ಇದೆ. ಸಂಪೂರ್ಣವಾಗಿ ದೇಹವನ್ನು ಆವರಿಸಿಕೊಳ್ತಾ ಎಲ್ಲ ದೇಹದ ಭಾಗದಲ್ಲೂ ಹರಿತಾ ಇದೆ. ಹಾಗೆ ಎಲ್ಲಿ ನಿಮಗೆ ಆ ಒಂದು ನ್ಯೂನ್ಯತೆ ಇದೆ ಅಲ್ವಾ, ಕಾಲು ಹ್ಯಾಂಡಿಕ್ಯಾಪ್ಟ್ ಆಗಿದೆ ಅಲ್ವಾ, ಆ ಭಾಗದಲ್ಲೂ ಕೂಡ ಆ ಬೆಳಕು ಸಂಪೂರ್ಣವಾಗಿ ಹರಿತಾ ಇದೆ. ಹರಿದು ಸಂಪೂರ್ಣವಾಗಿ ಆ ಕಾಲು, ಒಬ್ಬ ಆರೋಗ್ಯವಂತ ಮನುಷ್ಯನ ಕಾಲು ಹೇಗಿರ್ತದೋ, ಇಡೀ ದೇಹ ಒಬ್ಬ ಆರೋಗ್ಯವಂತ ಮನುಷ್ಯನ ದೇಹ ಹೇಗಿರ್ತದೋ ಹಾಗೆ ತಯಾರಾಗ್ತಾ ಇದೆ. ಆ ಬ್ರಹ್ಮಾಂಡದ ಶಕ್ತಿಯಿಂದ, ನಿಮ್ಮ ಇಚ್ಛಾಶಕ್ತಿಯಿಂದ, ಆ ಎಲ್ಲ ಆತ್ಮಗಳ ಆಶೀರ್ವಾದದಿಂದ ಮತ್ತೆ ಗುರುಶಕ್ತಿಯಿಂದ ಸಂಪೂರ್ಣವಾಗಿ ನಿಮ್ಮ ಕಾಲು ಒಂದು ಆರೋಗ್ಯವಂತ ಕಾಲಾಗಿ ಸಂಪೂರ್ಣವಾಗಿ ಬೆಳೆದು ಒಬ್ಬ ಆರೋಗ್ಯವಂತ ಮನುಷ್ಯ ಹೇಗೆ ತಾನೆಲ್ಲ ಕೆಲಸವನ್ನು ಮಾಡಲಿಕ್ಕೆ, ಆರೋಗ್ಯದಿಂದ ಓಡಾಡಲಿಕ್ಕೆ, ಆರಾಮ್ಸೆ ಇರಲಿಕ್ಕೆ ಸಾಧ್ಯವಾಗ್ತದೋ ಹಾಗೆ ಆ ಕಾಲು ತಯಾರಾಗ್ತಾ ಇದೆ. ಕಾಲು ಸರಿ ಹೋಗ್ತಾ ಇದೆ. ಸಂಪೂರ್ಣವಾಗಿ ಕಾಲು ಬೆಳೀತಾ, ಸಂಪೂರ್ಣವಾಗಿ ಕಾಲಿನಲ್ಲಿರುವ ನೋವುಗಳೆಲ್ಲ ನಿವಾರಣೆಯಾಗಿ ಆ ಒಂದು ಸಂಪೂರ್ಣ ಆರೋಗ್ಯವಂತ ದೇಹವಾಗಿ ಇಡೀ ದೇಹ ಕಂಗೊಳಿಸ್ತಾ ಇದೆ. ಆ ಬೆಳಕು ನಿಮ್ಮೊಳಗೆ ಪ್ರೀತಿ, ಪ್ರೇಮ, ವಿಶ್ವಾಸ, ಕರುಣೆ, ಉತ್ಸಾಹವನ್ನ, ಸತ್ಯ, ನ್ಯಾಯ, ನೀತಿ, ಧರ್ಮ
ಅಬಾಂಡೆನ್ಸ್, ಕೋಟಿ ಕೋಟಿ ಹಣವನ್ನ, ಸಂಪತ್ತನ್ನ ತುಂಬ್ತಾ ಇದೆ. ಹಾಗೆ ಹಿಂದಿನ ಜನ್ಮದಲ್ಲಿ ನೀವು ಎಷ್ಟು ಧನಿಕರಾಗಿದ್ರು, ಎಷ್ಟು ಸಂಪತ್ತಿತ್ತು, ಆ ಎಲ್ಲ ಸಂಪತ್ತು ಪುನಃ ನಿಮಗೆ ಈ ಬ್ರಹ್ಮಾಂಡದಿಂದ ಹರಿದು ಬರ್ತಾ ಇದೆ. ಕೋಟಿ ಕೋಟಿ ಹಣ ನಿಮಗೆ ನಿಮ್ಮ ಜೀವನದಲ್ಲಿ ಆಗಮಿಸ್ತಾ ಇದೆ. ಅದಕ್ಕೆ ಬೇಕಾದಂತಹ ಈ ಅವಕಾಶಗಳು, ಜಗತ್ತಿನ ಬೇರೆ ಬೇರೆ ಕಡೆಯಿಂದ ನಿಮಗೆ ಅವಕಾಶಗಳು ಸೃಷ್ಟಿಯಾಗಿ ಬರ್ತಾ ಇದೆ. ಇಡೀ ದೇಹ ನಿಮ್ಮದು ಆರೋಗ್ಯವಂತ ದೇಹವಾಗ್ತಾ ಇದೆ. ಇಡೀ ಬದುಕಿನಾದ್ಯಂತ ತುಂಬ ಹಣಕಾಸು, ಎಲ್ಲ ನಿಮಗೆ ಬರಬೇಕಾದಂತಹ ಹಣ ಎಲ್ಲ ನಿಮಗೆ ಬಂದಿದೆ. ಕೋಟಿ ಕೋಟಿ ಹಣದ ಯಜಮಾನಿಯಾಗಿದ್ದೀರಿ. ವೆರಿ ಗುಡ್. ಹಾಗೆ ಸ್ವಲ್ಪ ಮುಂದಕ್ಕೆ ಹೋಗಿ, ಹಾಗೆ ನಿಮಗೆ ಮುಂದಕ್ಕೆ ಹೋಗಿ, ನಿಮ್ಮ ಈ ಬದುಕಿನಲ್ಲಿ ನಿಮಗೆ ಯಾರು ಲೈಫ್ ಪಾರ್ಟ್ನರ್ ಆಗಿ ಬರ್ತಾ ಇದ್ದಾರೆ, ಯಾರಿದ್ದಾರೆ ಸ್ವಲ್ಪ ಗಮನಿಸಿ. ಮದುವೆ ಆಗಿದೆಯಾ ನಿಮಗೆ? ಇಲ್ಲ ಸರ್. ವೆರಿ ಗುಡ್. ನೋಡಿ, ನಿಮಗೆ ಯಾವತ್ತು ಮದುವೆ ಆಗ್ತಾ ಇದೆ, ಯಾವಾಗ ಆಗ್ತಾ ಇದೆ, ನಿಮ್ಮ ಲೈಫ್ ಪಾರ್ಟ್ನರ್ ಯಾರು, ಅವ್ರನ್ನ ಇನ್ವೈಟ್ ಮಾಡಿ. ಮತ್ತೆ ಯಾವಾಗ ಮದುವೆ ಆಗ್ತಾ ಇದೆ ನೋಡಿ. ಹಾಗೆ ದೀರ್ಘವಾಗಿ. ಹ್ಮ್. ಈ ಜನ್ಮದಲ್ಲಿ ಮದುವೆ ಆಗಿಲ್ಲ ಸರ್. ಇಲ್ವಾ? ಇಲ್ಲ ಸರ್. ಯಾಕೆ ಇಲ್ಲ? ಏನ್ ಕಾರಣ ಅದಕ್ಕೆ? ಹಿಂದಿನ ಜನ್ಮದ ಏನಾದರೂ ಕಾರಣ ಇದೆಯಾ? ಬಟ್ ಮದುವೆ ಆಗಬೇಕಲ್ವಾ? ಹ್ಮ್. ಸಂಸಾರದಲ್ಲಿ ನಿರ್ವಾಣ ಹೊಂದಬೇಕು, ನಿರ್ವಾಣ ಆಗ್ಬೇಕಂದ್ರೆ ಮದುವೆ ಆಗಬೇಕು. ಅದಕ್ಕೆ ಏನಾದರೂ ಅಡೆತಡೆ ಇದೆಯಾ? ಯಾವ ಕಾರಣದಿಂದ, ಯಾವ ದೋಷದಿಂದ, ಯಾವ ಸಮಸ್ಯೆಯಿಂದ ಮದುವೆ ಆಗ್ತಾ ಇಲ್ಲ ನೋಡಿ. ಸ್ವಲ್ಪ ಹಿಂದಕ್ಕೆ ಹೋಗಿ, ಏನು ಕಾರಣ ನೋಡಿ, ಗೊತ್ತಾಗ್ತಾ ಇದೆ ನೋಡಿ. ಮತ್ತೆ ಬೆಳಕು ಬಂದು ನಿಂತಿರ್ತಾ ಇದೆ ಸರ್. ನೋಡಿ, ಏನು ಅದು ಬೆಳಕನ್ನ ದಿಟ್ಟಿಸಿ ನೋಡಿ, ದೀರ್ಘವಾಗಿ ಗಮನಿಸಿ. ಏನ್ ಬೆಳಕು, ಯಾಕೆ ಬರ್ತಾ ಇದೆ, ಏನಾಗ್ತಾ ಇದೆ, ಏನಾಗಿದೆ ಹಿಂದೆ, ಯಾರದು? ಸ್ವಲ್ಪ ದೀರ್ಘವಾಗಿ ಗಮನಿಸಿ. ನನ್ನನ್ನು ಸ್ಮರಣೆ ಮಾಡ್ಕೊಳ್ಳಿ, ನನ್ನ ಎನರ್ಜಿ ಕನೆಕ್ಟ್ ಆಗಿ. ಸರ್ ಬೆಳಕು ಬರೋದು ಹೋಗೋದು ಮಾಡ್ತಾ ಇದೆ ಸರ್. ಕಾಣ್ತಾ ಇಲ್ಲ. ನೋಡಿ, ಈಗ ನೋಡಿ, ಆ ಬೆಳಕಿನ ಮೇಲೆ ನನ್ನ ಚೈತನ್ಯ ಶಕ್ತಿ ಹರಿತಾ ಇದೆ. ಆ ಬೆಳಕು ಏನು ಅಂತ ನಿಮಗೆ ಗೊತ್ತಾಗ್ತಾ ಇದೆ. ದೀರ್ಘವಾಗಿ ಆ ಬೆಳಕನ್ನೇ ಗಮನಿಸಿ. ಸಂಪೂರ್ಣವಾಗಿ ಬೆಳಕು ಹರಿದು ಅದು ಏನು ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಗೊತ್ತಾಗ್ತಾ ಇದೆ. ಈಗ ನೋಡಿ. ಗೊತ್ತಾಗ್ತಾ ಇದೆ. ಸರ್ ಬೆಳಕಿಂದ ಹೋಗ್ತಾ ಇದ್ದೀನಿ. ಹ್ಮ್. ಎಲ್ಲಿಗೆ ಹೋಗ್ತಾ ಇದ್ದೀರಾ ನೋಡಿ.
ದೂರದವರೆಗೂ ಬೆಳಕೇ ಇದೆ ಸರ್. ಓಕೆ, ನೋಡಿ ನೋಡಿ, ಹೋಗಿ 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 ಹೋಗಿ, ಎಲ್ಲಿವರೆಗೂ ಹೋಗ್ತೀರಾ ಹೋಗಿ. ಹೋಗಿ ನೋಡಿ ಏನಾಗ್ತಾ ಇದೆ ನೋಡಿ, ಏನಿದೆ ನೋಡಿ. ಆ ಬೆಳಕಿನ ಮೂಲ ಯಾವುದು, ಯಾರದು, ಏನದು ಬೆಳಕು ನೋಡಿ. ಹೋಗಿ ಹೋಗಿ ಹಾಗೆ ಯಾರವರೆಗೂ ಹೋಗಿ ಹೋಗಿ, ಹೋಗ್ತಾ ಇದ್ದೀರಿ, ಹೋಗ್ತಾ ಇದ್ದೀರಿ, ಹೋಗ್ತಾ ಇದ್ದೀರಿ, ಹೋಗ್ತಾ ಇದ್ದೀರಿ. ಗೊತ್ತಾಗ್ತಾ ಇದೆ, ಗೊತ್ತಾಗ್ತಾ ಇದೆ, ಗೊತ್ತಾಗ್ತಾ ಇದೆ. ಇವಾಗ ಗೊತ್ತಾಗ್ತಾ ಇದೆ. ಕಾಣಿಸ್ತಾ ಇಲ್ಲ ಸರ್. ಕಾಣಿಸ್ತಾ ಇಲ್ವಾ? ನೋಡಿ, ಇನ್ನೊಂದು ಸ್ವಲ್ಪ ಹೊತ್ತು ದೀರ್ಘವಾಗಿ ಗಮನಿಸಿ. ಸ್ವಲ್ಪ ದೀರ್ಘವಾಗಿ ಗಮನಿಸಿ. ಗೊತ್ತಾಗ್ತದೆ ನೋಡಿ. ಗೊತ್ತಾಗ್ತಾ ಇದೆಯಾ? ಗೊತ್ತಾಗ್ತಾ ಇದೆಯಾ? ಇಲ್ಲ ಸರ್. ಬೆಳಕು ಹೋಗ್ತಾ ಇದೆ ಸರ್. ಓಕೆ, ತಲೆ ಭಾರ ಆಗ್ತಾ ಇದೆ ಸರ್. ಓಕೆ. ಬನ್ನಿ, ವಾಪಸ್ ಬನ್ನಿ, ಈ ಒಂದು ಪ್ರೆಸೆಂಟ್ ಇದಕ್ಕೆ ಬನ್ನಿ. ಈಗ ನೋಡಿ, ಯಾವ ಕಾರಣದಿಂದ ಅಥವಾ ಹಿಂದಿನ ಜನ್ಮದ ಏನು ಬ್ಲಾಕೇಜ್ ಇದೆ, ಆ ಕಾರಣದಿಂದ ನಿಮಗೆ ಮದುವೆ ಆಗ್ತಾ ಇಲ್ಲ ಅನ್ನೋದಾದ್ರೆ, ಆ ಒಂದು ವೇಳೆ ಯಾವುದಾದ್ರೂ ಸೋಲ್ಗೆ ಸಂಬಂಧಪಟ್ಟಿದೆ, ಅದಕ್ಕೆ ಕ್ಷಮಾಪಣೆ ಕೇಳಿ ಆ ಸೋಲನ್ನು ಇನ್ವೈಟ್ ಮಾಡಿ. ನನ್ನ ಈ ಒಂದು ಇವತ್ತು ಮದುವೆಗೆ, ಆ, ಈ ಜನ್ಮದಲ್ಲಿ ಮದುವೆ ಇಲ್ಲದೆ ಇರೋದಕ್ಕೆ ಏನಾದರೂ ಬೇರೆ ಜನ್ಮದಲ್ಲಿ ಯಾವುದಾದ್ರೂ ಆತ್ಮಕ್ಕೆ ಸಂಬಂಧಪಟ್ಟಿದೆ, ಆ ಆತ್ಮವನ್ನು ಆವಾಹನೆ ಮಾಡ್ತಾ ಇದ್ದೇನೆ. ಆವಾಹನ, ಆವಾಹನ, ಆವಾಹನ. Okay? ನೋಡಿ, ಆ ಆತ್ಮ ಬಂದಿದೆ ಇವಾಗ. ಯಾವುದಾದ್ರೂ ಆತ್ಮಕ್ಕೆ ಸಂಬಂಧಪಟ್ಟಂತಹ ಘಟನೆ ಏನಾದರೂ ನಡೆದಿದ್ರೆ ಅದು ನಿಮಗೆ ಗೊತ್ತಾಗ್ತದೆ. ಗೊತ್ತಾಗ್ತದೆ ನೋಡಿ. ಏನೋ ತೊಂದರೆ ಕೊಟ್ಟಿದ್ದೀನಿ ಅನ್ಸುತ್ತೆ ಸರ್. ಏನ್ ತೊಂದರೆ ಕೊಟ್ಟಿದ್ದೀರಿ, ಯಾರಿಗೆ, ಯಾವ ರೀತಿ ತೊಂದರೆ ಕೊಟ್ಟಿದ್ದೀರಿ ನೋಡಿ. ಸ್ವಲ್ಪ ದೀರ್ಘವಾಗಿ ಗಮನಿಸಿ. ಏನಂತ ಕೇಳಿ, ಆತ್ಮವನ್ನ ಕೇಳಿ. ಗೊತ್ತಾಗ್ಲಿ ನನಗೆ, ನಾನು ಅದನ್ನ ತಪ್ಪನ್ನು ತಿದ್ಕೊಳ್ಬೇಕು ಅಂತ ಕೇಳ್ಕೊಳ್ಳಿ. ಆ ಘಟನೆಗೆ ಹೋಗಿ, ಆ ಘಟನೆಗೆ ಹೋಗಿ, ಏನಾಗಿದೆ, ಏನ್ ಮಾಡಿದ್ರಿ, ಯಾವ ಜನ್ಮದಲ್ಲಿ ಯಾವ ರೀತಿ ತೊಂದರೆ ಕೊಟ್ಟಿದ್ರಿ ನೋಡಿ. ಗೊತ್ತಾಗ್ತಾ ಇಲ್ಲ ಸರ್. ನೋಡಿ, ಸ್ವಲ್ಪ ದೀರ್ಘವಾಗಿ ಗಮನಿಸಿ. ಏನಾಗಿತ್ತು? ನನ್ನ ಎನರ್ಜಿ ಜೊತೆಗೆ ನೀವು ಕನೆಕ್ಟ್ ಆಗ್ತಾ ಇದ್ದೀರಿ. ಆ ಬೆಳಕು, ನನ್ನ ಒಂದು ದಿವ್ಯವಾದ ಬೆಳಕು ಆ ಒಂದು ಘಟನೆಯ ಮೇಲೆ ಹರಿತಾ ಇದೆ. ಆ ಘಟನೆ ನಿಮಗೆ ಸಂಪೂರ್ಣವಾಗಿ ನಿಮ್ಮ ಕಣ್ಣ ಮುಂದೆ ಚಿತ್ರದ ಮೂಲಕ ಗೊತ್ತಾಗ್ತಾ ಇದೆ. ಗೊತ್ತಾಗ್ತಾ ಇದೆ. ಗೊತ್ತಾಗ್ತಾ ಇದೆ. ಏನಾಗಿತ್ತು ನೋಡಿ.
ತುಂಬ ಬೆಳಕು ಸರ್. ಕೈ ತುಂಬಾ ಬೆಳಕೆ ಕಾಣಿಸ್ತಾ ಇದೆ ಸರ್. ಆ ಓಕೆ. ಬೆಳಕಲ್ಲೇ ಕುಂತ್ಬಿಟ್ಟಿದ್ದೀನಿ ಸರ್. ಬೆಳಕಲ್ಲೇ ಕುಂತಿದ್ದೀನಿ ಸರ್. ಕೂತಿದ್ದೀರಾ? ಆಯ್ತು, ನೀವು ಆ ಆತ್ಮಕ್ಕೆ ಕ್ಷಮಾಪಣೆ ಕೇಳಿ. ಆಯ್ತು, ನಾನೇನಾದ್ರೂ ತೊಂದರೆ ಕೊಟ್ಟಿದ್ರೆ ಹಿಂದಿನ ಜನ್ಮದಲ್ಲಿ ಯಾವುದಾದ್ರೂ ಆತ್ಮಕ್ಕೆ, ಮದುವೆಗೆ, ಸಂಸಾರಕ್ಕೆ, ಅವರ ಒಂದು ಕುಟುಂಬಕ್ಕೆ, ಆ, ಅದರಿಂದ ನನಗೆ ನನ್ನ ತಪ್ಪಿನ ಅರಿವಾಗಿದೆ, ದಯಮಾಡಿ ನನ್ನನ್ನು ಕ್ಷಮಿಸಿ ಅಂತ ಹೇಳಿ ಸಾರಿ ಕೇಳ್ಕೊಳ್ಳಿ. ಸಾರಿ, 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 ಸಾರಿ. ಏನು ಆನ್ಸರ್ ಬರ್ತಾ ಇದೆ ನೋಡಿ. ಸಾರಿ, ಸಾರಿ. ಹಿಂದಿನ ಜನ್ಮ. ಒಂದು ಆನಂದವಾದ ಮ್ಯೂಸಿಕ್ ಕೇಳಿಸ್ತಾ ಇದೆ. ಹ್ಮ್. ಒಂದು ಮ್ಯೂಸಿಕ್ ಕೇಳಿಸ್ತಾ ಇದೆ ಸರ್. ಏನ್ ಮ್ಯೂಸಿಕ್? ನೋಡಿ, ಏನ್ ಮ್ಯೂಸಿಕ್ ಕೇಳಿಸ್ತಾ ಇದೆ? ಏನೋ ಒಂಥರ ಖುಷಿ ಆಗ್ತಾ ಇದೆ. ಓಕೆ. ಈಗ ಆ ಎಲ್ಲ ಆತ್ಮಗಳಿಗೆ ಯಾವ ಕಾರಣದಿಂದ ಒಂದು ಮದುವೆ ಸ್ಟ್ರಕ್ ಆಗಿದೆ ಅಲ್ವ, ಸೊ ಅದಕ್ಕೆ ನಾನು ಕ್ಷಮಾಪಣೆ ಕೇಳ್ಕೊಂಡಿದ್ದೇನೆ. ಸೊ ನಮಗೆ ಈ ಜನ್ಮದಲ್ಲಿ ಆ, ಸಂಸಾರದಲ್ಲಿ ನಿರ್ವಾಣ ಆಗಬೇಕು, ಮೋಕ್ಷ ಆಗಬೇಕು. ಹಾಗಾಗಿ ನನಗೂ ಕೂಡ ಈ ಜನ್ಮದಲ್ಲಿ ಮದುವೆ ಭಾಗ್ಯ ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಪ್ರಾರ್ಥನೆ ಮಾಡ್ಕೊಡಿ. ನಾನು ಕೂಡ ಮದುವೆ ಆಗಬೇಕು, ಅದಕ್ಕೆ ಯೂನಿವರ್ಸ್, ವಿಶ್ವ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ಳಿ. ಸರ್ ಮೆಸೇಜ್ ಬರ್ತಾ ಇದೆ ಸರ್. ಏನು ಮೆಸೇಜು? ನೀವು ಮದುವೆ ಬೇಡ ಅನ್ನೋ ರೀತಿಯಲ್ಲೇ ಮನಸ್ಸಲ್ಲಿ ಮೂಡ್ತಾ ಇದೆ ಸರ್. ಇಲ್ಲ, ನಿರ್ವಾಣ ಆಗ್ಬೇಕಲ್ವಾ, ಈ ಜನ್ಮ ಕೊನೆ ಆಗ್ಬೇಕು, ಸಂಸಾರಿ ಆಗ್ಬೇಕು, ಸಂಸಾರದಲ್ಲಿ ನಿರ್ವಾಣ ಹೊಂದಬೇಕು. ಕೇಳಿ, ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ ಮದುವೆ ಆಗ್ಬೇಕಂತೆ, ಸಂಸಾರದಲ್ಲಿ ನಿರ್ವಾಣ ಹೊಂದಬೇಕಂತೆ. ಸೊ ನನಗೂ ಒಂದು ವರ ಕೊಡಿ, ಒಂದು ವರವನ್ನು ಹುಡುಕಿ ಕೊಡಿ ಅಂತ ಹೇಳಿ. ಗೊತ್ತಾಗ್ತಾ ಇದೆಯಾ? ಇಲ್ಲ ಸರ್, ಏನ್ ಮೆಸೇಜ್ ಬರ್ತಾ ಇದೆ? ಏನು ತೋರಿಸ್ತಾ ಇಲ್ಲ ಸರ್. ಓಕೆ. ಹಾಗೆ ಮುಂದಕ್ಕೆ ಹೋಗಿ. ಸುಮಾರು ಎಷ್ಟು ವರ್ಷ ನಿಮಗೀಗ? 42 ಸರ್. ಓಕೆ. ಹಾಗೆ ಮುಂದಕ್ಕೆ ಹೋಗಿ ಇನ್ನೊಂದು 5 ವರ್ಷ, ಇನ್ನೊಂದು 10 ವರ್ಷ ಆದ್ಮೇಲೆ ಏನಾಗಿರ್ತದೆ ನಿಮ್ಮ ಲೈಫಲ್ಲಿ, ಏನಾಗಿದ್ದೀರಿ ನೋಡಿ. ಏನೆಲ್ಲ ಬದಲಾವಣೆ ಆಗಿದೆ ನಿಮ್ಮ ಒಂದು ಆಗಿನ ಪರಿಸ್ಥಿತಿ ಎಲ್ಲ ಹೇಗಿದೆ ನೋಡಿ. ತುಂಬ ಚೆನ್ನಾಗಿದೆ ಸರ್. ಹ್ಮ್. ಏನೇನೆಲ್ಲ ಆಗಿದ್ದೀರಿ, ಏನೇನೆಲ್ಲ ಮಾಡಿದ್ದೀರಿ ನೋಡಿ. ಖುಷಿಯಿಂದ ಇದ್ದೀನಿ ಸರ್. ಮತ್ತೆ ಆರೋಗ್ಯ ಹೇಗಿದೆ, ದೇಹ ಹೇಗಿದೆ? ನಾನು ಹೇಗೆ ಅನ್ಕೊಂತೀನೋ
ಆ ರೀತಿಯಲ್ಲಿ ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ. ಆಗಿದೆಯಾ? ವೆರಿ ಗುಡ್. ಹಾಗೆ ಮುಂದೆ ಹೋಗಿ, ಈ ಒಂದು ಜನ್ಮದಲ್ಲಿ ಎಷ್ಟು ವರ್ಷ ನಿಮ್ದು ಆಯುಷ್ಯ ಇದೆ ನೋಡಿ. 70 ಸರ್. ವರ್ಷನಾ? ಓಕೆ. ಸಾಕಾ 70 ವರ್ಷ ಬೇಕಾ? ಹ್ಮ್. ಕೇಳಿಸ್ತಾ ಇದೆಯಾ? ಸರ್, ಹ್ಮ್. ಸಾಕಾ 70 ವರ್ಷ? ಮುಂದಕ್ಕೆ ಬೇಕಾ? ಸಾಕು ಸರ್. ಸಾಕು. ಓಕೆ. ಓಕೆ. ಹ್ಮ್. ಜೀವನ ಪರ್ಯಂತ ಹೆಚ್ಚು ಹೆಚ್ಚು ಧ್ಯಾನ ಮಾಡಿ, ಧ್ಯಾನ ಸೇವೆಗಳನ್ನು ಮಾಡಿ, ಪಿರಮಿಡ್ ಕೇಂದ್ರಗಳಿಗೆಲ್ಲ ಹೋಗಿ, ಧ್ಯಾನ ಯಜ್ಞಗಳನ್ನು ಅಟೆಂಡ್ ಮಾಡಿ, ಸತ್ಯ, ನ್ಯಾಯ, ನೀತಿ, ಧರ್ಮ ಮಾರ್ಗದಿಂದ ಬದುಕಿ, ಹೆಚ್ಚು ಹೆಚ್ಚು ಧ್ಯಾನ ಮಾಡಿ, ಧ್ಯಾನ ಪ್ರಚಾರ ಮಾಡಿ, ಸಸ್ಯಾಹಾರ ರ್ಯಾಲಿಗಳನ್ನು ಮಾಡಿ, ಅಟೆಂಡ್ ಆಗಿ, ಹ್ಮ್, ಎಲ್ಲಿ ಧ್ಯಾನ ಯಜ್ಞಗಳು ನಡೀತದೆ ಅಲ್ಲೆಲ್ಲ ಅನ್ನದಾನ ಸೇವೆ ಮಾಡಿ, ನೀವು ಭಾಗವಹಿಸಿ ನಿಮ್ಮಿಂದ ಆದಂಥ ಸೇವೆ ಮಾಡಿ. ಆಯ್ತಾ? ಇದರಿಂದ ನಿಮಗೆ ಆತ್ಮ ಉನ್ನತಿಯನ್ನು ಹೊಂದಿ ಮೋಕ್ಷ ಪ್ರಾಪ್ತಿಯಾಗ್ತದೆ, ಸತ್ಯಲೋಕ ಪ್ರಾಪ್ತಿಯಾಗ್ತದೆ. ಆಯ್ತಾ? ಮತ್ತೆ ಜನ್ಮ ಇಲ್ಲದ ಸ್ಥಿತಿಯನ್ನು ತಲುಪ್ತೀರಿ ನೋಡಿ. ನಿಮಗೆ ಕೊನೆಗೆ ಈ ದೇಹದಿಂದ ಆತ್ಮ ಸಾವಿನ ಸಮಯಕ್ಕೆ ಹೋಗಿ ದೇಹದಿಂದ ಆತ್ಮ ಹೊರಗಡೆ ಬರ್ತದೆ. ಹೊರಗಡೆ ಬಂದ ಕೂಡಲೇ ಆತ್ಮ ಎಲ್ಲಿಗೆ ಹೋಯ್ತು, ಯಾವ ಲೋಕಕ್ಕೆ ಹೋಯ್ತು, ಅಥವಾ ಮತ್ತೆ ಏನಾದರೂ ಜನ್ಮ ಇದೆಯಾ ನೋಡಿ. ಇದೆ ಸರ್. ಮತ್ತೆ ಜನ್ಮ ಇದೆಯಾ? ಓಕೆ. ಏನ್ ಜನ್ಮ ಇದೆ? ಮತ್ತೆ ಯಾವ ಜನ್ಮದಲ್ಲಿ ಬರ್ತೀರಿ? ಏನಾಗಿ ಬರ್ತೀರಿ? ಅಧ್ಯಾತ್ಮ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸರ್. ಹೌದಾ? ಓಕೆ. ಆ ಜನ್ಮದಲ್ಲಿ ಕೊನೆ ಜನ್ಮನ ಅದು? ಹಾಂ ಸರ್. ಓಕೆ. ಮತ್ತೇನಾದ್ರೂ ಇದೆಯಾ ಈ ಜನ್ಮದಲ್ಲಿ ತಿಳ್ಕೊಳ್ಳೋದು? ಪಿರಮಿಡ್ ಕಟ್ಟಿಸ್ಬೇಕು ಸರ್. ಕಟ್ಸಿಲ್ವಾ ಇನ್ನು? ಎಲ್ಲ ವ್ಯವಸ್ಥೆ ಆಗಿದೆ. ಆಯ್ತು. ಯೂನಿವರ್ಸ್ ಅನ್ನ ಕರೀರಿ. ಪಿರಮಿಡ್ ಲೋಕದಿಂದ ಮಾಸ್ಟರ್ಸ್ ಅನ್ನ ಆವಾಹನೆ ಮಾಡಿ. ಪಿರಮಿಡ್ ಲೋಕಗಳಿಂದ ಮಾಸ್ಟರ್ಸ್ ಬರ್ತಾ ಇದ್ದಾರೆ. ಆವಾಹಯಾಮಿ, ಆವಾಹಯಾಮಿ, ಆವಾಹಯಾಮಿ. ವೆರಿ ಗುಡ್. ಈಗ ಪಿರಮಿಡ್ ಲೋಕಗಳಿಂದ ಕೆಲವು ಮಾಸ್ಟರ್ಸ್ ಬಂದಿದ್ದಾರೆ. ತ್ರಿಜಿ ಗುರುಗಳನ್ನು ಆವಾಹನೆ ಮಾಡಿ. ಆವಾಹಯಾಮಿ, ಆವಾಹಯಾಮಿ. ಈಗ ಆ ಎಲ್ಲ ಮಾಸ್ಟರ್ಸ್ ಬಂದಿದ್ದಾರೆ. ಅವ್ರ ಹತ್ರ ಪ್ರಾರ್ಥನೆ ಮಾಡಿ, ನನಗೂ ಏನೆಲ್ಲ ಅಡೆತಡೆಗಳಿದೆ, ಓಕೆ, ಪಿರಮಿಡ್ ಕಟ್ಟಲಿಕ್ಕೆ ಇರುವಂತಹ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಿ, ನಿಮಗೆಲ್ಲರೂ ನೀವು ಆಶೀರ್ವಾದ ಮಾಡಿ, ಒಂದು ಅದ್ಭುತವಾದ ಪಿರಮಿಡ್ ಅನ್ನು ನಾನು ಕಟ್ತಾ ಇದ್ದೀನಿ. ಅದರಲ್ಲಿ ಕಟ್ಟಿಸ್ಬೇಕು, ಮತ್ತೆ ಅದರಲ್ಲಿ ಎಲ್ಲ ದೈವಶಕ್ತಿಗಳು, ಪರಮಾತ್ಮ ಶಕ್ತಿ, ಎಲ್ಲ ಪಿರಮಿಡ್ ಲೋಕದ ಮಾಸ್ಟರ್ಸ್ ಎಲ್ಲರೂ ಬಂದು ಒಂದು ತುಂಬಾ ಸಕ್ಸಸ್ಫುಲ್ ಹೀಲಿಂಗ್ ಪಿರಮಿಡ್ ಆಗಿ ಅದು ನಿರ್ಮಾಣ ಆಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈಗ ಆ ಎಲ್ಲ ಮಾಸ್ಟರ್ಸ್ ಅದೇನೆಲ್ಲ ಅಡೆತಡೆ ಇತ್ತು, ಆ ಕ- ಆ, ಆಗ್ತಾ ಇರ್ಲಿಲ್ವಲ್ಲ, ಅದಕ್ಕೆ ಸಮಸ್ಯೆ ಏನೆಲ್ಲ ಇತ್ತು, ಆ ಎಲ್ಲ ಬ್ಲಾಕೇಜು ಸಮಸ್ಯೆಯನ್ನೆಲ್ಲ
ಕ್ಲೆನ್ಸ್ ಮಾಡಿ ರಿಲೀಸ್ ಮಾಡ್ತಾ ಇದ್ದಾರೆ. ಅದೆಲ್ಲ ಹೋಗಿ ಈ ಕಡೆ ಬಂಗಾಳ ಕೊಲ್ಲಿಯಲ್ಲಿ ಸಮುದ್ರದಲ್ಲಿ ಉಪ್ಪಿನ ಸಮುದ್ರದಲ್ಲಿ ಹೋಗಿ ಬೀಳ್ತಾ ಇದೆ. ಬಂಗಾಳ ಕೊಲ್ಲಿಯ ಉಪ್ಪಿನ ಸಮುದ್ರಕ್ಕೆ ಹೋಗಿ ಬೀಳ್ತಾ ಇದೆ. ಅದಕ್ಕಿದ್ದಂಥ ಎಲ್ಲ ಅಡೆತಡೆಗಳು, ಎಲ್ಲ ಬ್ಲಾಕೇಜು, ಏನೆಲ್ಲ ನ್ಯೂನತೆಗಳಿತ್ತು ಅದೆಲ್ಲ ರಿಲೀಸ್ ಆಗ್ತಾ ಇದೆ. ಎಲ್ಲ ರಿಲೀಸ್ ಆಗ್ತಾ ಇದೆ. ಎಲ್ಲ ರಿಲೀಸ್ ಆಗ್ತಾ ಇದೆ. ವೆರಿ ಗುಡ್. ಈಗ ಸಂಪೂರ್ಣವಾಗಿ ಒಂದು ಒಳ್ಳೆಯ ಉತ್ತಮವಾದ ಪಿರಮಿಡ್ ಎಲ್ಲ ಆಗ್ತಾ ಇದೆ. ಎಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಏನ್ ಮೆಸೇಜ್ ಬರ್ತಾ ಇದೆ ನೋಡಿ. ಶಕ್ತಿ ತುಂಬ್ತಾ ಇದೆ ಸರ್. ಹಾ, ಶಕ್ತಿ ತುಂಬ್ತಾ ಇದೆ. ವೆರಿ ಗುಡ್. ಎಲ್ಲಿ ಪಿರಮಿಡ್ಗ ನಿಮ್ಗ? ಪಿರಮಿಡ್ ಜಾಗದಲ್ಲಿ. ವೆರಿ ಗುಡ್. ಸಂಪೂರ್ಣವಾಗಿ ಅವರೆಲ್ಲ ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ. ನೀವು ಅಂದುಕೊಂಡಂತಹ ಪಿರಮಿಡ್ ಸಂಪೂರ್ಣವಾಗಿ ನಿರ್ಮಾಣ ಆಗಿದೆ. ಆ ನಿರ್ಮಾಣ ಆಗಿರುವಂತಹ ಪಿರಮಿಡ್ ಅನ್ನು ನೋಡಿ. ಎಲ್ಲ ರೋಮಾಂಚನ ಆಗ್ತಾ ಇದೆ ಸರ್. ಏನು? ಮೈ ಎಲ್ಲ ರೋಮಾಂಚನ ಆಗ್ತಾ ಇದೆ ಸರ್. ವೆರಿ ಗುಡ್ ಮಾಡಿ. ಆಗ್ಲಿ ಹೇಳಿ. ನನಗೂ ಒಳ್ಳೆಯ ಉನ್ನತವಾದ ಶಕ್ತಿ ಬರಲಿ, ಡಿವೈನ್ ಎನರ್ಜಿ ಬರಲಿ, ನನಗೂ ಶಕ್ತಿಯನ್ನು ಕೊಡಿ ಅಂತ ಹೇಳಿ ಆ ಶಕ್ತಿಯನ್ನು ನೀವು ಕೂಡ ತಗೊಳ್ಳಿ. ಅವರಿಂದ ಬರ್ತಾ ಇದೆ. ಅವರು ಕೂಡ ನಿಮ್ಮಲ್ಲಿ ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ. ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗಳು, ಪಿರಮಿಡ್ ಲೋಕದ ಮಾಸ್ಟರ್ಗಳು ನಿಮಗೆ ಶಕ್ತಿ ತುಂಬುತ್ತಾ ಇದ್ದಾರೆ. ಪಿರಮಿಡ್ಗೆ ಶಕ್ತಿ ತುಂಬುತ್ತಾ ಇದ್ದಾರೆ. ತುಂಬುತ್ತಾ ಇದ್ದಾರೆ. ಬೆಳ್ಕೊಳ್ಳಿ. ತಲೆಯಿಂದ ಕಾಲಿನವರೆಗೂ ಹ್ಮ್. ಶಕ್ತಿ ಹೋಗ್ತಾ ಇದೆ. ಸರಿ. ಸಂಪೂರ್ಣವಾಗಿ ಆ ಶಕ್ತಿಯನ್ನು ತಗೊಳ್ಳಿ. ಸಂಪೂರ್ಣವಾಗಿ ಶಕ್ತಿಯನ್ನು ತಗೊಳ್ಳಿ. ಸಂಪೂರ್ಣವಾಗಿ ಆ ಶಕ್ತಿಯನ್ನು ತಗೊಳ್ಳಿ. ಏನ್ ಹೇಳ್ತಾ ಇದ್ದಾರೆ, ಏನ್ ಮೆಸೇಜ್ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲರೂ ಕೈಯಿಂದ ಶಕ್ತಿ ಕೊಡ್ತಾ ಇದ್ದಾರೆ. ಕೈಯಿಂದ ಶಕ್ತಿ ತುಂಬ್ತಾ ಇದ್ದಾರಾ? ಹಾ ಸರ್, ಶಕ್ತಿ ಹರಿತಾ ಇದೆ. ಹ್ಮ್. ಮುಂಚೆ ಸರ್ ಹ್ಮ್. ಮಿಂಚಿನ ಬೆಳಕು ಬರ್ತಾ ಇದೆ ಸರ್. ಎಲ್ಲ ತಗೊಳ್ಳಿ, ಎಲ್ಲ ತಗೊಳ್ಳಿ ಇದನ್ನು. ಸರ್ ಹ್ಮ್. ಥ್ಯಾಂಕ್ ಯು ಸರ್. ಹೇಳಿ, ವಿಶ್ವಕ್ಕೆ ಕೃತಜ್ಞತೆ ಹೇಳಿ. ಎಲ್ಲ ಗುರು ಶಕ್ತಿಗೆ ಕೃತಜ್ಞತೆ ಹೇಳಿ. ಆ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ಕೃತಜ್ಞತೆ ಹೇಳಿ. ಎಲ್ಲ ಗುರು ಶಕ್ತಿಗೆ ಕೃತಜ್ಞತೆ ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಹೇಳಿ. ಜೈ ಹೋ ಪತ್ರಿಜಿ, ಜೈ ಹೋ ಭಕ್ತಿ, ಜೈ ಹೋ ಧ್ಯಾನ ಜಗತ್, ಜೈ ಹೋ ಧರ್ಮ, ಜೈ ಹೋ ಸಸ್ಯಾಹಾರ ಜಗತ್, ಜೈ ಹೋ ಸತ್ಯ, ಜೈ ಹೋ ಗುಡಾಕೇಶ, ಜೈ ಹೋ ಗುರು, ಜೈ ಹೋ ಪಿರಮಿಡ್ ಜಗತ್. ಜೈ ಹೋ ಪಿರಮಿಡ್. ವೆರಿ ಗುಡ್. ಮತ್ತೆ ಯಾರಿಗೆ ರಜೆ ಹೇಳ್ಬೇಕಾ? ಹ್ಮ್. ಓಕೆ. ಈಗ ನೋಡಿ, ನನ್ನನ್ನು ನೋಡಿ, ನಿಮ್ಮ ದಿವ್ಯ ದೃಷ್ಟಿಯಿಂದ ನನ್ನನ್ನು ನೋಡಿ. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ನೋಡಿ.
ಹೀಗೆ ಕಾಣ್ತಾ ಇದೆ. ಹಿಂದ್ಗಡೆ ತುಂಬಾ ಒಂಥರ ಬೆಳಕು ಸರ್. ಹ್ಮ್ ಇನ್ನೊಂದ್ಕಡೆ ಅದು ಮುಂದೆನೆ ಕುಂತಿದೆ. ಹ್ಮ್ ಮತ್ತು ಯಾವ ತುಂಬಾ ರೂಪದಲ್ಲಿ ಕಾಣಿಸ್ತಾ ಇದೆ ಸರ್. ಯಾವ ರೂಪದಲ್ಲಿ ಕಾಣ್ತಾ ಇದ್ದೀನಿ? ಅರುಣ್ ಕುಮಾರ್. ವೆರಿ ಗುಡ್. ತುಂಬಾ ಬೆಳಕಿದೆ ಸರ್ ನಾವು ಸುತ್ತ. ವೆರಿ ಗುಡ್. ಇನ್ನು ದೀರ್ ಹ್ಮ್ ನಿಮ್ ಜೊತೆ ಮಾತಾಡಿದ್ರೆ ಎನರ್ಜಿ ಆಗ್ತಾ ಇದೆ ಸರ್. ವೆರಿ ಗುಡ್. ಶಕ್ತಿ ಬರ್ತಾ ಇದೆ. ಹಾ ಸರ್. ಗುಡ್. ಹಾಗೆ ಸರ್. ಓಕೆ, ಧ್ಯಾನದಿಂದ ಹೊರಗಡೆ ಬರೋಣ. ಓಕೆ, ಕೊನೆ 5 ಸೆಕೆಂಡ್ಗಳು. 5, 4,